ಟೋಟಲ್ ಆಗಿ 13 ರೂಮ್ ಇದೆ ಈ ಮನೆಯಲ್ಲಿ. 13 ರೂಮ್ ಇದೆಯಾ? ಹದಿಮೂರು ರೂಮ್ ಇರುವ ಮನೆ. ಕೆಲವು ಬಾರಿ ಒಳ್ಳೆಯವರಿಗೆ ಒಳ್ಳೇದಾಗ್ತದೆ ಅನ್ನೋದಕ್ಕೆ ಇದೆ ನೋಡ್ರಿ ಕಾರಣ. ಯಾರು? ಹಾಂ ಹಾಂ. ಓ, ಪಲಾವ್ ಇನ್ನೂ ಇದಾಗಿಲ್ಲ ಮೇಡಮ್? ಮತ್ತೆ ಪಲಾವ್ ಒಂದು 10 ಸಲ ಮಾಡ್ತೀವಿ ಸರ್. 10 ಸರಿನಾ? ಹೆಂಗಂದ್ರೆ ಬಿಸ್ನೆಸ್ ಆಗೋದ್ರ ಮೇಲೆ ಡಿಪೆಂಡ್. 10 ದಿವಸಕ್ಕೆ 10 ಸಾರಿ ಪಲಾವ್ ರೆಡಿ ಆಗುತ್ತಾ? 4 ಜನ ಮೈದಿರು, 2 ನಾದ್ನಿದಿರು, ದೊಡ್ಡ ಕುಟುಂಬ ನಮ್ದು. 25 ಜನ ಒಟ್ಟು, ಒಂದೇ ಸಂಸಾರ, ಒಂದು ಫ್ಯಾಮಿಲಿ. ನನಗೆ 2 ಮಕ್ಕಳಿದೆ. 2 ಮಕ್ಕಳನ್ನ ಇಂಜಿನಿಯರ್ ಓದಿಸಿದ್ದೀನಿ. ಮಗನಿಗೊಬ್ಬನಿಗೆ ಮದುವೆ ಮಾಡಿದ್ದೀನಿ. ನನ್ನ ಕೈಲಾಗಂಗೆ 2 ಪುಟ್ಟದಾಗ 1-2 ಮನೆ ಮಾಡಿದ್ದೀನಿ. 2 ಮಕ್ಳಿಗೂ 2 ಮನೆ ಸಾಕು. ನನಗೆ ತೃಪ್ತಿ ಇದೆ ಸರ್. ನನ್ನ ಜೀವನದಲ್ಲಿ ನನಗೆ ತೃಪ್ತಿ ಇದೆ ಸರ್. ವ್ಯವಹಾರಸ್ಥರಿಗೆ ಬಂಡವಾಳನೇ ಮಾತೆ ಸರ್. ಮಾತಾಡಿಲ್ಲ ಅಂದ್ರೆ ಹೆಂಗ್ ಸರ್? ಮಾತಾಡ್ಲೇಬೇಕು. ಅಣ್ಣ ಬಾ ಅನ್ಬೇಕು, ಅಪ್ಪ ಬಾ ಅನ್ಬೇಕು. ಏನು ಕೊಡ್ಲಿ, ಇನ್ನೊಂದು ಸ್ವಲ್ಪ ತಿಂದು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬೇಕು. ನಮ್ಮ ಅಂಗಡಿಯಲ್ಲಿ ಏನು ಸ್ಪೆಷಲ್ ಆಗಿ ಸಿಗುತ್ತೆ ಅಂತ ಹೇಳಿ ಕೊಡಬೇಕು ಜನಗಳಿಗೆ. ಅವಾಗ ತಿಂತಾರೆ. ಓ ಪರವಾಗಿಲ್ಲ, ಇವ್ರು ಮೇಡಮ್ನವ್ರು ಚೆನ್ನಾಗಿ ಬಡಿಸ್ತಾರೆ, ಇನ್ನೊಂದು ಅರ್ಧ ಪ್ಲೇಟ್ ಕೊಡಿ ಅಂತ ತಿಂತಾರೆ. ನಾವು ಮಾತೇ ಆಡಲಿಲ್ಲ ಅಂದರೆ ಆವಮ್ಮ ಅಂತಿತ್ತಪ್ಪ, ಯಾರು ಹೋಗ್ತಾರೆ ಅವ್ರ ಅಂಗಡಿಗೆ ಅಂತಾರೆ. ಡಿಜಿಟಲ್ ಮಾಧ್ಯಮ ಇವತ್ತು ಬಂದಿದ್ದು, ಯೂಟ್ಯೂಬ್ ಇವತ್ತು ಬಂದಿದ್ದು. ಇದು ನಂಬಿ ಅಥವಾ ಇದು ಇರೋದರಿಂದ ಬಿಸ್ನೆಸ್ ನಡೆಯುತ್ತೆ ಅನ್ನೋದು ಸುಳ್ಳು. ನಿಮ್ಮ ಶ್ರಮ ಇದೆಯಲ್ಲ, ನಿಮ್ಮ ಶ್ರಮ, ನಿಮ್ಮ ಪ್ರೀತಿ, ನಿಮ್ಮ ಅಡಿಗೆ ಮೇಲಿನ ಪ್ರೀತಿ, ಅದು ಕೊನೆವರೆಗೆ ನಿಮ್ಮನ್ನು ಕಾಪಾಡುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಬೇಕಾದಷ್ಟು ಹೋಟ್ಲ್ಗಳು ನೋಡಿರ್ತೀರಿ, ಬಟ್ ಈ ಹೋಟ್ಲ್ ಕತೆ ಬೇರೆ, ವಿಭಿನ್ನ. ಯಾಕೆ ಅಂತ ಹೇಳಿದರೆ, ನನ್ನ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ಮಲ್ಲಿ ಟಿಫನ್ ರೂಮ್ ಅಂತ. ಇದು ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥದ್ದು. ಈ ಹೋಟೆಲ್ಲು ವಿಶೇಷ ಮತ್ತು ಈ ಮನೆ ಭಾಳ ವಿಶೇಷ. ಯಾಕೆಂತ ಹೇಳಿದರೆ, ಟಿ ಸಿದ್ಲಿಂಗಯ್ಯನವರು ಮಿನಿಸ್ಟರ್ ಆಗಿದ್ದರಲ್ಲ, ಆ ಮನೆಯೇ ಇದು. ಈ ಮನೆಯಲ್ಲಿ ಒಟ್ಟು 13 ರೂಮ್ಗಳಿದೆ. ಶತಮಾನಗಳ ಮನೆ. ಆ ಮನೆಯಲ್ಲೇ ಈ ಹೋಟೆಲ್ ನಡೆಯುತ್ತೆ ದೊಡ್ಡಬಳ್ಳಾಪುರದಲ್ಲಿ. ಬನ್ನಿ, ಟಿ ಸಿದ್ಲಿಂಗಯ್ಯನವರ ಮನೆಗೂ ಮತ್ತು ಈ ಮಲ್ಲಿ ಟಿಫನ್ ರೂಮ್ಗೆ ಕೂಡ ಸ್ವಾಗತ. ಅದ್ಭುತವಾದ ಕತೆ ಇದೆ ಇಲ್ಲಿ. ಭಾಳ ವಿಶೇಷ ಏನಂದರೆ, ಒಂದು ಚುಟ್ಕಾಗಿ ಹೇಳ್ಬಿಡ್ತೀನಿ ಕೇಳಿ. ಪಲಾವ್ ಅಂತೂ ಅದ್ಭುತವಾಗಿರ್ತಂತೆ. ಭಾಳ ದೂರದಿಂದ ಹುಡ್ಕೊಂಡು ಬರ್ತಾರೆ. ಅದಕ್ಕೆ ಮೊಸರು ಬಜ್ಜಿ ಕೊಡೋದು ಕಾಮನ್, ಎಲ್ಲ ಕಡೆ ಕೇಳಿರ್ತೀರಿ. ಬಟ್ ಇಲ್ಲಿ ಅದ್ರ ಜೊತೆಗೆ ಕಾಂಗ್ರೆಸ್ ಕಡಲೆ ಬೀಜ ಕೊಡ್ತಾರೆ. ಅದು ಭಾಳ ವಿಶೇಷ. ಯಾಕೆ ಅನ್ನೋ ಕುತೂಹಲ ನನಗೂ ಇದೆ. ಬನ್ನಿ ಕೇಳೋಣ. ಇವರಿದ್ರಲ್ಲಿ ನಡೆಯೋದೇ ಇಲ್ಲ. ಯಜಮಾನರು ಮಾಡಲ್ಲ ಅಂದ್ರೆ ಸಾಯಂಕಾಲ ಅವರೇ ಮಾಡ್ಬಿಡ್ತಾರೆ. 10 ಜನ ಇರ್ತಾರೆ, ಆದ್ರೆ ಒಬ್ಬರೇ ಬಂದು ಅನ್ಬಾಕ್ಸ್ ಕನ್ನಡ ಅವ್ರು ತಗೊಂಡಿದ್ರೆ ಇದಾಯಿತು. ಇದು ಮೊಸರು ಬಜ್ಜಿ ಅದ್ಭುತವಾಗಿದೆ ಸರ್. ನಮ್ಮ ಅಂಗಡಿಯಲ್ಲಿ ವಿಶೇಷವಾದ ಚಟ್ನಿ. ಕೆಂಪು ಚಟ್ನಿ. ಯಾವ್ದಕ್ಕೆ ಹಾಕ್ತೀರಿ ಸರ್? ಇಡ್ಲಿ ಮಾತ್ರ. ಇಡ್ಲಿಗೆ ಮಾತ್ರ. ಇಡ್ಲಿಗೆ ನಾಲ್ಗೆ ರುಚಿ ಅದು. ಆ ಚಟ್ನಿ ಜೊತೆ ಮಿಕ್ಸ್ ಮಾಡಿದ್ರೆ ರುಚಿ ಬರ್ತದೆ. ಟೇಸ್ಟ್ ಬೇರೆ. ಬರೀ ಇಡ್ಲಿ ತಿನ್ನೋವಾಗ ಆ ಚಟ್ನಿಗೆ, ಆ ಚಟ್ನಿ ಜೊತೆ ಈ ಚಟ್ನಿ ತಿಂದಾಗ ರುಚಿ ಬೇರೆ ಇರ್ತೈತೆ. ಅದ್ಭುತ. ಇದು ಬಾಯಿ ರುಚಿ ದೊಡ್ಡಬಳ್ಳಾಪುರದಲ್ಲಿ ದೇವಾಂಗದವರು ತೋರಿಸ್ಕೊಟ್ಬಿಟ್ಟಾರೆ. ಇವತ್ತವರೆಗೂ ಈ ವ್ಯಾಪಾರ ಹೋಟೆಲ್ನಲ್ಲಿ ತಿನ್ನೋದು, ಮನೆಯಲ್ಲಿ ಮಾಡೋದು ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಇರೋ ಅಂಗಡಿಗಳವ್ರಿಗೆ, ನಮ್ಗೆ ಅನ್ನದಾತ ಅವರಾದ್ರೆ ಅವ್ರಿಗೆ
ಸುಖಿ ಭಾವ ಅಂತ ಹೇಳೋದು ಅನ್ನ ಕಾಸು ಕೊಟ್ಟು ಸುಖಿ ಭಾವ ಕಾಸು ಕೊಟ್ಟು ಸುಖಿ ಭಾವ ಸುಖಿ ಭಾವ ಅನ್ನೋದು. ಯಾಕೆಂದ್ರೆ ಟೈಸರಿ ಮಾಡೋದಂದ್ರೆ ಇದೆ ತಾನೇ. ಹಾ ಹೌದು. ಹಂಗಾಗಿ ಹೋಟ್ಲ ಸಿಗ್ತೈತೆ. ನಿಮ್ಮ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪರಪ್ ಸ್ವಾಮಿ ಅಂತ. ಏನ್ ಮಾಡ್ತೀರಿ ಸರ್ ನೀವು? ನಾನು ಕೋಟೆಗಡಿ ಡೈರೆಕ್ಟರ್. ಕೋಟೆಗಡಿ ಡೈರೆಕ್ಟರ್. ಡೈರೆಕ್ಟರ್. ಉದ್ಯೋಗ ನಮ್ದು ನೇಯ್ಗೆ ಕೆಲಸ. ಓಕೆ. ಈಗ ಹೆಂಗಿದೆ ನಿಮ್ ನೇಯ್ಗೆ ಕೆಲಸ? ಮಗ್ಗ ನೋಡಿ, ಇದು ಗಾಳಿ ಬಂದಾಗ ತುರ್ಕೊಂಡಂಗೆ ವ್ಯಾಪಾರ ಒಂದೇ ಸಮ ಇರಲ್ಲ. ಕರೆಂಟ್ ನೆಟ್ಗಿರಲ್ಲ ನಮ್ಗೆ ಅದೊಂದು ಪರಿಸ್ಥಿತಿ. ಹೇಗೆ ಸೀರೆ ಮಾಡೋರ್ ಕತೆ ಎಳೆಗಳೆ ಗಂಟಾಕಿ ಮಾಡೋದಕ್ಕೆ ಅಷ್ಟೇ ಶ್ರಮ ಇದೆ. ನೋಡೋದಕ್ಕೆ ದೊಡ್ಡದು ಏನು ಬಿಡ್ರಿ ನಿಮ್ದು ಅಂತಾರೆ, ಏನಿಲ್ಲ ಅಲ್ಲಿ ಎಣ್ಸಾಕಿ. ಈ ಹೋಟೆಲ್ ಇವ್ರದ್ದು ಹಳಬರು ಪರಿಚಯ ಹೇಳಿ, ನಿಮ್ಗೆ ಹೆಂಗೆ ಗೊತ್ತು ನಿಮ್ಗೆ ಯಾವಾಗಿಂದ? ನಮ್ಗೆ ಅವರ ತಂದೆ ಕಾಲದಿಂದ ನಮಗೆ ಪರಿಚಯ. ಏನ್ ಅವ್ರ ಹೆಸರು? ಅವರು ಮಲ್ಲಿ ಟಿಫನ್ ಅಂತ ಬಂದಿದ್ದಾರೆ. ನಿಮ್ಮ ಮಾವ ತಾತ ಅವರು ಅವ್ರ ಅಪ್ಪಾಜಿ ಸ್ವಾಮಿ. ಅವ್ರ ಕಾಲದಿಂದ ನಮ್ಮ ಮನೆಗೆ ನಮ್ಮ ಊರಿಗೆ ಬಂದಾಗ ಅವ್ರು ಪಟ್ಟು ಹೋಟ್ಲು ಶುರು ಮಾಡ್ತಾರೆ. ಅವ್ರ ಮಕ್ಕಳೆಲ್ಲ ನನ್ನ ಕ್ಲಾಸ್ಮೇಟ್ ಅವ್ರ ಜೊತೆಲಿ ಅರುಣೋದಯ ಅನ್ನೋದು. ಆ ಕೆಲದಿಂದ ನಾವು ಇಲ್ಲಿ ಅಲ್ಲೇ ಅಂಗಡಿಗಳ ನಮ್ ರೋಡು, ಈ ರೋಡು ಇನ್ನೆಲ್ಲೂ ಹೋಗಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಅಲ್ಲೂ ಒಂದು ಅಂಗಡಿ ಇವರು ಬ್ರದರ್ಸ್ ಯಾರು ಅವಾಗ ರೇಟ್ ಏನಿತ್ತು ಸರ್? ಸರ್ ನಾನು 5 ರೂಪಾಯಿ ಇಂದ ನಾವು ಪ್ಲೇಟು 10 ರೂಪಾಯಿ ತಿನ್ಕೊಂಡು ಬಂದಿದ್ವಿ. 5 ರೂಪಾಯಿ ಪ್ಲೇಟು, 10 ರೂಪಾಯಿ ಪ್ಲೇಟು. ಒಂದು ದೋಸೆ 5 ರೂಪಾಯಿ, ಒಂದು ಇಡ್ಲಿ 5 ರೂಪಾಯಿ. ಆ ಕಾಲದಿಂದ ತಿಂದಿದ್ದೀನಿ ಈ ಅಂಗಡಿಗಳಲ್ಲಿ. ಪಲಾವ್ ಬಗ್ಗೆ ಏನ್ ಹೇಳ್ತೀರಿ? ಅದ್ಭುತ ಅಂತ ಹೇಳ್ತಾರಲ್ಲ ಪಲಾವ್. ಇರೋದ್ರಲ್ಲಿ ಪಲಾವು ಬೇರೆ ಕಡೆಗಿನ ಒಂದ್ ಸ್ವಲ್ಪ ತಿನ್ಬೋದು. ಟೇಸ್ಟ್ ಚೆನ್ನಾಗಿದೆ. ಹೇಳಿದ್ನಲ್ಲ, ಬಿಸಿ ಬಿಸಿ ಸಿಗ್ತೈತೆ, ತಿಂತಾ ಇದೀವಿ, ಟೈಮ್ ಪಾಸ್ ಆಗ್ತಾ ಇದೆ. ಸೂಪರ್, ಥ್ಯಾಂಕ್ ಯು. ಚೆನ್ನಾಗಿ ಗೊತ್ತಾಯ್ತು. ಥ್ಯಾಂಕ್ ಯು. ಮೇಡಮ್, ಯಾವಾಗ ಮದುವೆ ಆಗಿದ್ದಿದ್ದು? ಸರ್ 97 ಫೆಬ್ರವರಿ 1997. 1997. ಹೆಂಗಿದೆ ನೋಡ್ರಿ ಅವಾಗ? ಹಾ, ಅದ್ಭುತ. ನೀವು ಅಯ್ಯೋ ರಾಮ, ಎಲ್ಲ ಹೆಣ್ಣೆ ಅದ್ಭುತ ಸರ್, ಹಂಗ್ ನೋಡಕ್ ಹೋದ್ರೆ ಅಲ್ವಾ? ಖಂಡಿತವಾಗಿ. ಭೂಮಿ ತಾಯಿ ಅಂತಾರೆ. ಎಲ್ಲ ಏನು ನೀವು ಹೇಳಿದ್ ನಿಜ, ಎಲ್ಲವನ್ನು ನಿಭಾಯಿಸೋ ಶಕ್ತಿ ಹೆಣ್ಣಿಗೆ ಮಾತ್ರ ಇರೋದು. ಹೌದು, ಮತ್ತೆ ಜನ್ಮ ಕೊಡಕ್ಕೂ ಶಕ್ತಿ ಇರೋದು ಹೆಣ್ಣಲ್ಲೇ ಅಲ್ವಾ, ಗಂಡಸಲ್ಲಿ ಇಲ್ಲ ಅಲ್ವಾ? ಮೈಕ್ ಹಾಕೊಂಡ್ರಿ ನೀವು? ಹಾಕೊಂಡಿಲ್ಲ ನಾನು. ಅಯ್ಯ, ದಯವಿಟ್ಟು ಹಾಕೊಳ್ಳಿ ಮೇಡಮ್, ಕೇಳಿಸ್ಬೇಕಲ್ಲ ಜನಕ್ಕೆ ನೀವು ಹೇಳೋದು. ನಾನು ಹೇಳೋದೆಲ್ಲ ರೆಕಾರ್ಡ್ ಮಾಡ್ಬೇಡ್ರಿ. ಅಯ್ಯ, ಅಲ್ಲಿ ಹಾಕೊಳ್ಳಿ, ಇಲ್ಲಿ ಹೇಳ್ತೀನಿ. ನಾನು ನಿಮ್ಮ ನಾನು ಅಲ್ಲಿಂದ ಏನಕ್ಕೆ ಬಂದಿದ್ದೀನಿ ಅಂದರೆ, ಎಷ್ಟು ಜನ ಹೇಳಿದ್ದಾರೆ ನಿಮ್ಮ ಹೆಸರು ಅಂದರೆ, ಎಲ್ಲ ಹೋಟ್ಲ್ ಬಿಟ್ಟು ನಿಮ್ಮ ಹೋಟ್ಲಿಗೆ ಎದಕ್ಕೆ ಬಂದಿದ್ದೀನಿ, ಇದನ್ನ ದಾಖಲೆ ಮಾಡ್ಬೇಕು ನಾವು. ಸಂತೋಷ, ನಮ್ಗೆ ಇಷ್ಟೊಂದು ಯೂಟ್ಯೂಬ್ ಚಾನೆಲ್ ಬಂದು ವಿಡಿಯೋ ಮಾಡೋದು ಎಲ್ಲ ಪ್ರತಿಯೊಂದು ನನ್ ತುಂಬಾನೇ ಸಂತೋಷ, ಹೆಮ್ಮೆ ಆಗುತ್ತೆ. ಬಟ್ ಆದ್ರೆ ಎಲ್ಲರೂ ಬಂದ್ರು ನಮ್ಮ ಅಂಗಡಿಯಲ್ಲಿ ಸಿಗೋದು ಇಷ್ಟೇ ಐಟಮು, ನಾವು ಇದನ್ನೇ ರೊಟೀನಾಗಿ ನಡ್ಸ್ಕೊಂಡು ಹೋಗ್ತಿದೀವಿ ಅಂತಾನೆ ತಾನೇ ಹೇಳ್ತೀನಿ ನಾನು. ನೀವು ಕೊಡೋ ಪದಾರ್ಥಕ್ಕಿಂತ ಇಂಪಾರ್ಟೆಂಟ್ ನೀವು ಹೇಗೆ ಇಷ್ಟು ವರ್ಷ, ಯಾಕಂದ್ರೆ ಸುಮಾರು ಹೋಟ್ಲ್ಗಳು ಬರ್ತೆ ಹೋಗುತ್ತೆ. ಅದರಲ್ಲಿ ಒಂದು ಹೊಗಳಿಕೆ, ಹೆಮ್ಮೆ ಅಂತ ಹೇಳೋದಕ್ಕೆ ಏನಂದ್ರೆ ನಮ್ಮ ಮನೆಯವ್ರದ್ದು ಎಲ್ಲರ ಶ್ರಮನೂ ಇದೆ ಸರ್ ಇದರಲ್ಲಿ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಾತ, ನಮ್ಮ ಅಜ್ಜಿ. ಅದು ಏನಂದ್ರೆ, ಇವಾಗ ಒಂದು ಫಿಲಿಮ್ ಬರತ್ತೆ ಅಂದರೆ ಅದ್ರಲ್ಲಿ ಕಾಣೋ ಪಾತ್ರಗಳು ಹೀರೋ ಹೀರೋಯಿನ್ ಮಾತ್ರನೇ ಎಲ್ರಿಗೂ ಕಾಣಿಸೋದು. ಅದ್ರಲ್ಲಿ ಹಿಂದೆ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಯಾರಿಗೂ ಕಾಣಿಸಲ್ಲ. ಅವ್ರ ಪ್ರೊಡ್ಯೂಸರ್ಸಿಂದ ಹಿಡಿದು ನಿರ್ಮಾಪಕರು, ನಿರ್ದೇಶಕರಿಂದ ಹಿಡಿದು ಕ್ಯಾಮ್ರಾಮನ್ನಿಂದ ಹಿಡಿದು ಅಲ್ಲಿ ಕೆಲಸ ಮಾಡೋ ಅಷ್ಟು ಜನ ಯಾರಿಗೂ ಕಾಣಿಸಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ನನ್ನೊಬ್ಬಳನ್ನೇ ಏನು ವಿಡಿಯೋ ಮಾಡಿ ತೆಗಿಬೇಕು ಅನ್ನೋದಿಲ್ಲ. ಈ ನಾವೊಂದು ಹೋಟ್ಲು ನಡೆಸ್ತೀವಿ ಅಂದರೆ ಅದರಲ್ಲಿ ಹಿಂದೆ ಜಾಸ್ತಿ ಜನದ ಶ್ರಮ ಇದೆ. ನಾನು ಇಷ್ಟು ದಿನ ಈಗ ನಾನು ನಡೆಸ್ತಿದ್ದೀನಿ, ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಚಿಕ್ಕಪ್ಪದಿರು ಎಲ್ಲರೂ ಶ್ರಮನೂ ಇದೆ. ಹಂಗಾಗಿನೇ ನಾವು ಆ ಹೆಸರನ್ನು ಮಾಡೋಕ್ಕಾಗ್ತಿರೋದು. ಇಲ್ಲ ಅಂದರೆ ನಾನೊಬ್ಬಳು ಶ್ರಮದಿಂದ ಏನು ಈ ಅಂಗಡಿ ನಡ್ಸೋಕ್ಕಾಗಲ್ಲ. ಭಾಳ ಒಳ್ಳೆ ಮಾತಾಡಿದ್ರಿ. ಹೌದು, ನಿಜ. ಯಾಕೆಂದರೆ ಹೇಳ್ದಂಗೆ ಅದೇ ಹೇಳಿದೆ, ಪಿಕ್ಚರಲ್ಲಿ ಒಂದು ಹೀರೋ ಹೀರೋಯಿನ್ ಮಾತ್ರನೇ ಎಲ್ಲರಿಗೂ ಅಡ್ವರ್ಟೈಸ್ ಆಗೋದು. ಅದರಲ್ಲಿ ಹಿಂದೆ ಎಷ್ಟು ಜನದ ಶ್ರಮ ಇದೆ ಅಂತ ಅದು ತಯಾರು ಮಾಡಾಗ ಓಡಾಡಿರ್ತಾರಲ್ಲ, ಅದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಸರ್. ಅವ್ರು ಹೆಚ್ಚುತ್ತಾ ಇದ್ದಾರೆ, ಅವ್ರದ್ದು ಒಂದು ಶ್ರಮ ಇದೆ, ಯಜಮಾನ್ರದ್ದು ಒಂದು ಶ್ರಮ ಇದೆ, ಇನ್ಯಾರು ಹಾಲು ಕೊಡೋರು ಶ್ರಮ ಇದೆ. ಮಕ್ಕಳು ಸಪೋರ್ಟ್ ಮಾಡ್ತಾರೆ. ವೀಕೆಂಡಲ್ಲೆಲ್ಲ ಅವರು IT ನಲ್ಲಿ ಇದ್ರೂ ಅವರು ಸಪೋರ್ಟ್ ಮಾಡ್ತಾರೆ. ತುಂಬ ಕಷ್ಟ ಅನ್ನೋವಾಗ ಸೊಸೆ ಸ್ವಲ್ಪ ಸಪೋರ್ಟ್ ಮಾಡ್ತಾಳೆ. ಈಗ ಎಲ್ರೂ ಎಲ್ಲ ಸೇರಿನೇ ಒಂದು ಕುಟುಂಬ ಅನ್ನೋವಾಗ ಎಲ್ಲ ಸೇರಿದ್ರೆ ಮಾತ್ರನೇ ಹೋಟ್ಲು ನಡೆಸೋಕ್ಕಾಗೋದು. ಇದು ಒಬ್ಬ ಮನುಷ್ಯನ ಶ್ರಮ ಅಲ್ಲ. ಅದ್ಭುತವಾಗಿ ಹೇಳಿದ್ರಿ. ನಿಮ್ಮ ತಾತ ಯಾರು ಶುರು ಮಾಡಿದ್ದು? ನಮ್ಮ ತಂದೆನೂ ನಮ್ಮ ತಾತನ ಸರ್. ನಮ್ಮ ತಾತ ಅವ್ರ ಹೆಸರು ಅಪ್ಪಾಜಿ ಸ್ವಾಮಿ, ನಮ್ಮ ತಂದೆಯವ್ರ ಹೆಸರು ಮಲ್ಲಿಕಾರ್ಜುನ್. ಮೂಲ ಯಾವರು ಮೇಡಮ್, ಎಲ್ಲಿಂದ ಬಂದಿತ್ತು ಸರ್? ನಮ್ಮ ತಂದೆ ಹುಟ್ಟಿರೋದೇ ಈ ಊರಲ್ಲೇ, ದೊಡ್ಡಬಳ್ಳಾಪುರನೇ. ನಮ್ಮ ತಾತ ಅವ್ರದ್ದು ತಮಿಳ್ನಾಡಲ್ಲಿ ಸರ್.
ತಿರುಪೂರ್ ಅಂತ ಹೇಳಿ ಊರು. ನಮ್ಮ ತಂದೆ ಹುಟ್ಟಿರೋದೇ ಈ ಊರಲ್ಲಿ. ಸೊ ನಾವು ಒಂದು 75 ವರ್ಷದಿಂದ ಈ ಊರಲ್ಲಿ ಇದ್ದೀವಿ. 75 ವರ್ಷ? ಹಾಂ, ನಮ್ಮ ತಂದೆ ಹುಟ್ಟಿರೋದೇ 74, ನಮ್ಮ ತಂದೆಗೆ ವಯಸ್ಸು. Okay. ನಮ್ಮ ತಂದೆ ಹುಟ್ಟಿರೋದೇ ಈ ಊರಲ್ಲೇ. ಒಂದು 75 ವರ್ಷದಿಂದ ಈ ಊರಲ್ಲೇ ಇದ್ದೀವಿ. ಹೋಟ್ಲು ಒಂದು 55 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ. ನಮ್ಮ ಮನೆಯವರೆಲ್ಲರೂ ಹೋಟ್ಲೆ. ಈಗ ಮಲ್ಲಿ ಅಂತ ಬಂದಿದೆಯಲ್ಲ, ಅದು ಯಾರ ಹೆಸರು? ನಮ್ಮ ತಂದೆಯವ್ರ ಹೆಸರು ಸರ್. ತಂದೆಯವರ ಹೆಸರು? ನಮ್ಮ ತಂದೆ ಹೆಸರು ಮಲ್ಲಿಕಾರ್ಜುನ್. ಮಲ್ಲಿ ಅಂದರೆ ನಮ್ಮ ತಂದೆಯವರು. ಓಕೆ. 55 ವರ್ಷ ಅಂದರೆ ಹುಡುಗಟ್ಟಲ್ಲ ಒಂದು ಹೋಟ್ಲ್ ನಡೆಸೋದು ಅಂದ್ರೆ. ಯಾಕೆ ಅಂದ್ರೆ ತಲೆಕಟ್ಟೆ ಬಂದಿದೆಲ್ಲ ಸರ್. ನಮ್ಮ ತಾತ, ನಮ್ಮ ತಂದೆಯವರು, ನಾವು ಅವ್ರ ಮಕ್ಕಳು 3 ತಲೆಕಟ್ಟೆ ಬಂದಿದೆ. 3 ತಲೆಕಟ್ಟಿಂದ ನಾವು ಹೋಟ್ಲು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ 6 ಹೋಟ್ಲ್ ಇದೆ. ನಮ್ಮ ಮನೆಯವ್ರದ್ದು ಎಲ್ಲರದು 6 ಬ್ರಾಂಚ್ ಇದೆ. 6 ಬ್ರಾಂಚ್ ಇದೆ? ಎಸ್ ಸರ್. ಓಕೆ, ಅದ್ಭುತ. ಹಾಂ, ಬಟ್ ನೋಡಿ, ನಾವು ಅಂಗಡಿ ಹಾಕ್ಬೇಕಾದಾಗ ಮೇನ್ ಬಜಾರ್ ನೋಡ್ತೀವಿ, ಇನ್ನೆಲ್ಲ ನೋಡ್ತೀವಿ, ಜನದಟ್ಟಣೆ ನೋಡ್ತೀವಿ. ನಿಮ್ಮದು ಒಂದು ದೇವಸ್ಥಾನ ಪಕ್ಕ ಭಾಳ ಪ್ರಶಾಂತವಾದ ಜಾಗದಲ್ಲಿ ಒಂದು ಮನೆಯಲ್ಲಿ ಮಾಡ್ಕೊಂಡಿದ್ದೀರಿ. ಹೇಗಿದು ಸಾಧ್ಯ ಅಂತ ಸರ್? ಒಂದು ಮೈನ್ ರೋಡಲ್ಲೇ ಒಂದು ಅಂಗಡಿ ಇಲ್ಲಿ ಬಾಡಿಗೆ ನಡೆಸ್ಕೊಂಡು ಅಂಗಡಿನಲ್ಲೇ ಇದ್ದಿದ್ದು ಸರ್. ಅದು ಡೆಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದರು. ಸೊ ನಾವು ಇಲ್ಲಿಗೆ ಬಂದು 12-13 ವರ್ಷ ಆಯಿತು ಸರ್. ಇಲ್ಲಿ 13 ವರ್ಷದಿಂದ ನಡೆಸ್ಕೊತಾ ಇದ್ದೀವಿ. ಇದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಫಸ್ಟ್ ಮಿನಿಸ್ಟರ್ ಆಗಿದ್ದವರು ಟಿ ಸಿದ್ಲಿಂಗಯ್ಯ ಅವ್ರ ಮನೆ. ಅವ್ರ ಮನೆಯಲ್ಲಿ ನಾವು ಬಾಡಿಗೆಗಿದ್ದೀವಿ. ಅದು ನಮ್ಮ ಮಿನಿಸ್ಟ್ರ ಮನೆಯಲ್ಲಿ ನಾನು ವಾಸ ಇದ್ದೀನಿ ಅಂತ ಅದೊಂದು ಹೆಮ್ಮೆ ಸರ್ ನನಗೆ. ಅದ್ಭುತ. ಹೌದು, ಈ ಮನೆನೇ ಭಾಳ ಚೆನ್ನಾಗಿದೆ ರೀ. ಮಿನಿಸ್ಟರ್ ಮನೆಯಲ್ಲಿ ವಾಸ? ಹೌದು ಸರ್, ಮಿನಿಸ್ಟರ್ ಮನೇಲಿ. ನಮಗೆ ಅಂಗಡಿ ನಡ್ಸಕ್ಕೆ ಪರ್ಮಿಷನ್ ಕೇಳಿದ್ವಿ. ವಾಸವಾಗಿರೋ ಮನೆ ಅಲ್ವಾ, ಕೊಡ್ತಾರೋ ಇಲ್ಲೋ ಅಂತ ಕೊಟ್ಟರು. ನಾನು 12 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋ ಬಸ್ ಸ್ಟ್ಯಾಂಡಿಗೆ ಮೇಯ್ನ್ ಸರ್ಕಲ್ಗೆ ಟಿ ಸಿದ್ಲಿಂಗಯ್ಯ ಸರ್ಕಲ್ ಅಂತಲೇ ಹೆಸರು. ಹೌದಾ? ಓಕೆ ಓಕೆ. ಹಾಂ, ಈ ಮನೆಗೂ ಒಂದು ಪರಂಪರೆ ಇದೆ, ನಿಮ್ಮ ಹೋಟ್ಲಿಗೆ ಒಂದು ಪರಂಪರೆ ಇದೆ. ಸರ್. ಓಕೆ ಓಕೆ. ಓಹೋ, ಇವಾಗ ಸಾಧ್ಯನೇ ಇಲ್ಲ ಅಲ್ಲ ಮೇಡಮ್? ಈಗ ನೀವು ಕಟ್ಟಿದ್ದೀರಿ ಮನೆ. ಅಲ್ಲ, ಹಿಂಗೆ ಕಲ್ಪನೆನೇ ಬರೋಲ್ಲ ನೋಡಿ ನಮಗೆ. ವಾವ್. ಹಾಂ, ಇದು ಹಾಲು. ವರ್ಕ್ ಫ್ರಮ್ ಹೋಮ್ ಇದೆಲ್ಲ ಆಫೀಸ್. ಓಹೋ, ವರ್ಕ್ ಫ್ರಮ್ ಹೋಮ್. ಇಲ್ಲಿ ಮನೆಯಲ್ಲೇ ಕೆಲಸ ಇಲ್ಲ. ಆಫೀಸ್ಗೆ ವಾರದಲ್ಲಿ 2 ಸಲ ಹೋಗ್ತಾರೆ. ಹೌದಾ? ಓಕೆ. ಓಕೆ ಓಕೆ. ಇದು ರೂಮು, ಇದೊಂದು ವರಾಂಡ. ಇಲ್ಲಿ ಒಟ್ಟು 3 ರೂಮ್ ಬರ್ತದೆ. 3 ರೂಮು, ಕೆಳಗಡೆ ಹಾಲು, ಕೆಳಗಡೆ ರೂಮ್ ಇದೆಯಾ? ಟೋಟಲ್ ಆಗಿ 13 ರೂಮ್ ಇದೆ ಈ ಮನೆಯಲ್ಲಿ. 13 ರೂಮ್ ಇದೆಯಾ? ಹಾಂ ಹಾಂ. ಅಲ್ಲ, ನನಗೆ ಆಶ್ಚರ್ಯ, ಈ ಮನೆ ಹೆಂಗೆ ನೀವು ಹೋಟ್ಲು ಮಾಡ್ತೀನಿ ಅಂದ್ರೆ ಕೊಟ್ಟರು ಸಾಹೇಬರು ಅಂತ? ಸರ್, ಏನೋ ನಮ್ಮ ತಂದೆಯವ್ರ ಪ್ರೀತಿ ವಿಶ್ವಾಸ ನಮ್ಮ ಚಿಕ್ಕಪ್ಪ ಅವ್ರು ಮಾತಾಡಿದ್ರು ದುಡ್ಕೊಂಡು ತಿನ್ನೋಕ್ಕೆ ಅಂತ. ಈ ಮನೆಯವರು ಆ ಕಾಲದಲ್ಲಿ ಈ ಬಡ ಮಕ್ಕಳಿಗೆ ವಾರದಲ್ಲಿ 1 ದಿವಸ ಫ್ರೀ ಊಟ ಅಂತ ಕೊಡೋರಂತೆ. ಊಟ ತಿನ್ನೋ ಕೆಲಸನೇ ತಾನೇ ಅಂತೇಳಿ ಕೊಟ್ಟರು ಸರ್. ದಯಾಶಂಕರ್ ಅಂತ ಹೇಳಿ, ಮಾದಣ್ಣವರು ದಯಾಶಂಕರ್ ಅಂತೇಳಿ ಬಿಲ್ಡಿಂಗ್ ಓನರ್ ಅವ್ರ ಹೆಸರು. ದಯಾಶಂಕರ್ ಅಣ್ಣ ಮನಸ್ಸು ಮಾಡಿ ಕೊಟ್ಟರು. ಆ ಪುಣ್ಯಾತ್ಮಂಗೆ ವಂದನೆಗಳು. ಯಾಕೆ ಗೊತ್ತಾ, ನಮಗೂ ತೋರ್ಸೋದಕ್ಕೆ ಇದು ಸಿಕ್ತು ವೀಕ್ಷಕರಿಗೆ. ಇಲ್ಲ ಅಂದರೆ ಇಂಥ ಮನೆ ನಾವೆಲ್ಲಿ ತೋರಿಸೋಣ ಅಲ್ವಾ? ನೀವು ಇದ್ದಿದ್ದಕ್ಕೆ ಸಾಧ್ಯ ಆಗಿದೆ. 13 ರೂಮ್ ಗೊತ್ತೇ ಆಗಿಲ್ಲ. 3 ಕೆಳಗಡೆನೂ ಇದೆ. ಓಕೆ ಓಕೆ. ಇಲ್ಲೇನೋ ಇದೆ ಹೊರಗಡೆ ಏನಾದರೂ? ಇಲ್ಲಿ ಮೇಡಮ್ ಟೆರೆಸ್ಗೆ ಹೋಗ್ಬೋದಾ ಇಲ್ಲಿ? ಹದಿಮೂರು ರೂಮ್ ಇರುವ ಮನೆ. ಕೆಲವು ಬಾರಿ ಒಳ್ಳೆಯವರಿಗೆ ಒಳ್ಳೇದಾಗ್ತದೆ ಅನ್ನೋದಕ್ಕೆ ಇದೆ ನೋಡ್ರಿ ಕಾರಣ. ಯಾರು? ಹಾಂ ಹಾಂ. ಓ, ಪಲಾವ್ ಇನ್ನೂ ಇದಾಗಿಲ್ಲ ಮೇಡಮ್? ಮತ್ತೆ ಪಲಾವ್ ಒಂದು 10 ಸಲ ಮಾಡ್ತೀವಿ ಸರ್. 10 ಸರಿನಾ? ಹೆಂಗಂದ್ರೆ ಬಿಸ್ನೆಸ್ ಆಗೋದ್ರ ಮೇಲೆ ಡಿಪೆಂಡ್. 10 ದಿವಸಕ್ಕೆ 10 ಸಾರಿ ಪಲಾವ್ ರೆಡಿ ಆಗುತ್ತೆ? ಸ್ವಲ್ಪನೇ ಮಾಡ್ತೀವಿ ನಾವು. ಅಂಗಡಿಯಲ್ಲಿ ಸ್ಪೆಷಲ್ ಏನಂದ್ರೆ ಬಿಸಿ. ಹೌದಾ? ಈಗ ರೆಡಿ ಆಗಿದೆಯಾ? ರೆಡಿ ಆಗಿದೆ ಬನ್ನಿ. ಓ ನಿಮ್ದು ಅಡುಗೆ ಮನೆ ಇಲ್ಲಿನಾ? ಭಾಳ ಅದ್ಭುತವಾದ ಜಾಗ ಇದೆ ರೀ. ಹಾಂ. ಓಹೋ, 1 ನಿಮಿಷ. ಪಲಾವ್ ರೆಡಿ ಇದೆ. ಅಮ್ಮ, ನಿಮ್ಮ ಹೆಸರು? ಮಂಗಮ್ಮನವರು. ಎಷ್ಟು ವರ್ಷದಿಂದ ಇದ್ದೀರಿ ನೀವು? 1 ವರ್ಷ ಆಯ್ತು ಸರ್. 1 ವರ್ಷ. ಚೆನ್ನಾಗಿದ್ದೀರಾ? ಹಾಂ. ಅಮ್ಮ, ಮೇಡಮ್ ಅವ್ರು ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನ್ನ. ಹಾಂ, ತಾಯಿ ಭಾಳ ಅದ್ಭುತ. ನೀವು ಪುಣ್ಯ ಮಾಡ್ರಿ. ನೀವೇ ತಾಯಿ ಇದ್ದಂಗೆ ಅವರು. ಅಮ್ಮ, ಹೌದಾ? ನಮ್ಮ ತಾಯಿ ಇದ್ದಂಗೆ ಅವರು. ಅಯ್ಯೋ. ಹಾಂ ಹಾಂ. ಅಮ್ಮ, ನೀವು ತಾಯಿ ಅಲ್ವಾ? ಹಾಂ. ಪಲಾವ್ ರೆಡಿ ನೀವು ಮಾಡಿದ್ದಾ? ಹಾಂ, ನೀವೇ ಮಾಡ್ತೀರಿ? ಖುಷಿ, ಅದ್ಭುತ. ಹಾಂ, ತಗೊಳ್ರಿ ಹಂಗಾರೆ.
ಸರ್ ನಮ್ದು 5 ಐಟಮ್ ಇದೆ. ಮುದ್ದೆ, ಅನ್ನ, ಸಾಂಬಾರೆಲ್ಲ ಸಿಗುತ್ತೆ. ಮಧ್ಯಾಹ್ನ? ಉಪ್ಪಿಟ್ಟು, ಚಿತ್ರಾನ್ನ, ಟೊಮೆಟೊ ಬಾತ್, ಪಲಾವ್ ಬೆಳಗ್ಗೆ 5 ಐಟಮ್ ಸಿಗುತ್ತೆ. ಎಸ್ಪೆಷಲಿ ಪಲಾವ್ ಕಾಂಗ್ರೆಸ್ ಹಾಕೋದು ನಮ್ಮ ತಂದೆಯವ್ರ ಕಂಡಿ. ಯಾಕೆ ಅದನ್ನೇ ಅರ್ಥ ಆಗ್ಲಿಲ್ಲಪ್ಪ, ನಂಗೆ ಭಾಳ ಆಶ್ಚರ್ಯ ಅನಿಸ್ತು. ಯಾಕೆ ಅದು ಇದು ನಿಮಗೆ ಏನು ಸರ್? ಆ ಕಾಂಗ್ರೆಸ್ ನಾ ಫಸ್ಟ್ ಟೈಮ್ ನೋಡಿರೋದು ಅದನ್ನ. ಸರ್ ಅದು ನನಗೂ ಗೊತ್ತಿಲ್ಲ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದಾಗಿಂದ ಹಾಕ್ತಿದ್ರು. ಅವಾಗ ರೆಡಿ ಸಿಗ್ತಿರ್ಲಿಲ್ಲ, ನಾವೇ ಮಾಡ್ತಿದ್ವಿ ಓನಾಗೆ. ಈಗ ರೆಡಿ ಸಿಗತ್ತೆ, ರೆಡಿಮೇಡ್ ತೊಗೊಂಡು ಸರ್ವ್ ಮಾಡ್ತಾಯಿದ್ದೀವಿ. ಆ ಕಾಲದಲ್ಲೆಲ್ಲ ನಾವು ಮನೇಲೇ ಕಡಲೆಬೀಜ ಹೋಗಿ ಬಟ್ಟಿಗೆ ತೊಗೊಂಡು, ಹಸಿ ಕಡಲೆಬೀಜ ತೊಗೊಂಡು ಬಟ್ಟಿಯಲ್ಲಿ ಉರ್ಸ್ಕೊಂಬಂದು ಮನೇಲೆಲ್ಲ ಒಟ್ಟು ತೆಗೆದು ಕ್ಲೀನ್ ಮಾಡಿ ಮೊರದಲ್ಲಿ ಹಾಕಿ ಡೈಲಿ ಫ್ರೆಶ್ ನಾವೇ ಮಾಡ್ತಿದ್ವಿ. ನಮ್ಮ ಅಂಗಡಿಯಲ್ಲಿ ಪಲಾವ್ ತೊಗೊಳಕ್ಕೆ ಅಂತ ಬರೋರಿಗೆ ಕಡಲೆಬೀಜ ಇಲ್ಲ ಅಂದರೆ ವಾಪಸ್ಸೇ ಹೋಗ್ತಾರೆ. ಅಯ್ಯಯ್ಯ. ಕಡಲೆ ಬೀಜ ಆಯ್ತು. ಇವಾಗ ಕಡಲೆ ಬೀಜ ಒಂದೊಂದ್ಸಲಿ ಬಂದಿರಲ್ಲ, ಸಪ್ಲೈ ಇರಲ್ಲ, ತೊಗೊಂಡಿರಲ್ಲ, ನಾವು ಬೈ ಮಿಸ್ ಆಗಿರತ್ತೆ. ಸೊ ಇವತ್ತು ಕಡಲೆ ಬೀಜ ಇಲ್ಲ ನಮ್ಮ ಅಂಗಡಿಯಲ್ಲಿ. ನಮಗೆ ಹಂಗಂದ್ರೆ ಮೇಡಮ್ ಪಲಾವ್ ಬೇಡ ಮೇಡಮ್ ಅಂತ ವಾಪಸ್ಸೇ ಹೋಗ್ತಾರೆ. ಒಂದೊಂದ್ಸಲ 4 ಜನ ಹೋಗ್ಲಿ ಕೊಡಿ ಇವತ್ತು ಒಂದು ದಿವಸ ಅಂತಾರೆ, ಇನ್ನು 6 ಜನ ವಾಪಸ್ಸೇ ಹೋಗ್ತಾರೆ ಸರ್. ಹೌದಾ? ದಿವಸ ಹಂಗಾರೆ ಎಷ್ಟು ಪಲಾವ್ ಮಾಡ್ತೀರಿ ನೀವು? ಸರ್ ಅದು ಹೇಳಲಿಕ್ಕೆ ಬರೋದಿಲ್ಲ. ಒಂದು ಅಂದಾಜು ಒಂದು 20 kg ಅನ್ಕೊಳ್ಳಿ, 20-25 kg ಅಷ್ಟು ಡೈಲಿ. ನಮ್ಮ ಅಂಕಲ್ ಅವ್ರ ಹೋಟ್ಲಲ್ಲೆಲ್ಲ 100-150 kg ವರೆಗೂ ಮಾರ್ತಾರೆ ಸರ್. ಆಮೇಲೆ ನೀವಂತೂ ಅದ್ಭುತ. ಹೇಗೆ ಇದನ್ನೆಲ್ಲ ನೀವು ನಿಭಾಯಿಸ್ತೀರಿ? ಮನೆ, ಸಂಸಾರ, ಹೋಟ್ಲು, ಹೇಗೆ ಸಾಧ್ಯ ಅಂತ? ಸರ್ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತೀವಿ, ಮಾಡಲೇಬೇಕಲ್ವ ಅಂಗಡಿ ಅಂತಿದ್ಮೇಲೆ. ಎಲ್ಲರೂ ಮಕ್ಕಳು ಮಾಡ್ತಾರೆ, ಅವರು ಒಂದು ಕೆಲಸ ಮಾಡ್ತಾರೆ, ನಾವು ಒಂದು ಕೆಲಸ ಮಾಡ್ತೀವಿ, ವ್ಯಾಪಾರನೂ ನಡಿಲೇಬೇಕಲ್ವ. ಸೊ ಎಲ್ಲರೂ ಮಾಡ್ತೀವಿ, ಎಲ್ಲರೂ ನಡೀತಾ ಇದೆ, ಹಂಗೆ ನಡ್ಸ್ಕೊಂಡು ಹೋಗ್ತಿದ್ದೀವಿ. ನಿಮ್ಮನ್ನು ನೋಡ್ತಾನೆ ಇದ್ರೇನೆ ಒಂದು ಪಾಸಿಟಿವ್ ಎನರ್ಜಿ. ಇದೆಲ್ಲ ಹೇಗೆ ಎಲ್ಲಿಂದ ತಂದ್ಕೋತೀರಿ ನೀವು ಅಂತ? ಸರ್ ಮತ್ತೆ ನಾವು ಮುಂದೆ ಇವಾಗ ಒಂದು ಹೆಜ್ಜೆ ಇಟ್ಬಿಟ್ಟು ನಿಂತ್ಕೊಂಡ್ಬಿಡಕ್ಕಾಗಲ್ಲ ಸರ್. ಅಲ್ಲಿವರೆಗೂ ನಾವು ರೀಚ್ ಆಗ್ಬೇಕಂದ್ರೆ ಹೆಜ್ಜೆ ಎತ್ತಿಡ್ಲೇಬೇಕಲ್ವಾ. ಸೊ ಅದು ನಡಿಲೇಬೇಕು ನಾವು ಅಲ್ಲಿವರೆಗೂ. ನಾವಿರೋ ಜಾಗಕ್ಕೆ ಎಲ್ಲ ಬರೋದೇ ಇಲ್ಲ. ಸೊ ನಾವು ನೆಕ್ಸ್ಟ್ ಊಟ ಮಾಡ್ತೀವಿ ಅಂದರೆ ನಾನು ಅಡುಗೆ ಮಾಡಲೇಬೇಕು. ಮನೇಲಿರೋ ವುಮನ್ಸ್ ಆದರೂ ಅಷ್ಟೇ ಅಲ್ವಾ. ಇವಾಗ ತಿಂದಿದ್ದೀವಿ, ಹೊಟ್ಟೆ ತುಂಬಿದೆ ನನಗೆ ಇವಾಗ. ಸೊ ಮಧ್ಯಾಹ್ನ ಊಟ ಮಾಡಬೇಕು ಅಂದರೆ ಅಡುಗೆ ಇಲ್ಲ ಅಂದ್ರೆ ನಾನು ಮಾಡಲೇಬೇಕು ಸರ್. ಅಡುಗೆ ಮಾಡಲೇಬೇಕು ನಾನು ಮತ್ತೆ ಮಧ್ಯಾಹ್ನ ಅಷ್ಟೇ. ಅದೇ ಪಾಸಿಟಿವ್ ಎನರ್ಜಿ. ಮುಂದೆ ನಮ್ಮ ಜೀವನ ಇದೆ, ಮುಂದಕ್ಕೆ ನಾನು ತಿನ್ಬೇಕು ಉಣ್ಬೇಕು ಅಂದ್ರೆ ಅದಕ್ಕೆ ದುಡಿಬೇಕು, ಅದಕ್ಕೆ ನಂಗೆ ದುಡ್ಡು ಬೇಕು, ದುಡಿತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಒಂದು ಊಟ ಮಾಡಬೇಕು ಅಂದ್ರೆ ಅಡುಗೆ ಮಾಡಲೇಬೇಕಲ್ವ. ನೆಕ್ಸ್ಟ್ ಮುಂದಿನ ಜೀವನಕ್ಕೆ ಕಾಲು ಇಡಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ ಎತ್ತಿ ಇಡಲೇಬೇಕು ಸರ್. ಅವಾಗೇ ನಾವು ಮುಂದೆ ಹೋಗೋಕ್ಕಾಗೋದು, ಅವಾಗೇ ನಾವು ಏನಾಗಲಿ ಸಾಧನೆ ಮಾಡೋಕ್ಕೂ ಆಗೋದು. ಇದೆಲ್ಲ ಏನು ಅಮ್ಮನಿಂದ ಬಳುವಳಿ ಬಂದಿದ್ದ ಅಥವಾ ಹೇಗೆ? ಗೊತ್ತಿಲ್ಲ. ಎಷ್ಟು ಜನ ಮಕ್ಕಳು ನೀವು ಅಮ್ಮಂಗೆ? ನಮ್ಮ ತಾಯಿಯವರಿಗೆ 3 ಹೆಣ್ಮಕ್ಳು ಸರ್. ನಮ್ಮ ತಾಯಿ ತುಂಬಾ ಗ್ರೇಟ್ ಸರ್. ಏನು ಅವ್ರ ಹೆಸರು? ಅವ್ರ ಹೆಸರು ಪದ್ಮಾವತಿ ಅಂತೇಳಿ. ಓಕೆ. ಅವರು ಇಲ್ಲ ಇವಾಗ ಜೀವಂತವಾಗಿ. ಅವ್ರ ತಾಯಿ ಮನೇಲೂ ಹೋಟ್ಲೆ ಸರ್. ಓಹ್, ಪರಂಪರೆನೇ ಹೋಟ್ಲು. ಅವರು ಮದ್ವೆಗೆ ಮುಂಚೆ ಅವ್ರ ತಾಯಿ ಮನೇಲಿ ಹೋಟ್ಲು ಕೆಲಸ ಮಾಡಿ ಬಂದಿದ್ದಾರೆ ನಮ್ಮಮ್ಮ. ಅವರು ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದವರು ಬಂದು ನಮ್ಮ ಮನೆಯಾಗಿ ನಮ್ಮ ತಂದೆಯವ್ರನ್ನ ಮದುವೆ ಆಗಿ ಸೊಸೆಯಾಗಿ ಬಂದಿರೋದು. ಮತ್ತೆ ಹಂಗೆ ಅವರು ಇಲ್ಲಿನೂ ಹೋಟ್ಲು ಕೆಲಸ ಕಂಟಿನ್ಯೂಸ್, ಸಾಯೋವರೆಗೂ ಹೋಟ್ಲೆ ಮಾಡಿ ಸತ್ರು. ಎಂಥ ದೊಡ್ಡ ಗ್ರೇಟ್ ರೀ ಅವರು. ನೆನ್ಸ್ಕೊಂಡ್ರೆ ಗ್ರೇಟ್ ಅನ್ಸುತ್ತೆ ಅಲ್ವಾ? 3 ಜನ ಮಕ್ಕಳನ್ನ ಸಾಕಿ ದೊಡ್ಡವ್ರು ಮಾಡಿ. 4 ಜನ ಮೈದಿರು, 2 ನಾದ್ನಿದಿರು, ದೊಡ್ಡ ಕುಟುಂಬ ನಮ್ದು. 25 ಜನ ಒಟ್ಟು ಒಂದೇ ಸಂಸಾರ, ಒಂದು ಫ್ಯಾಮಿಲಿ. ಈಗ ಮತ್ತೆ ಮಕ್ಕಳೆಲ್ಲ ದೊಡ್ಡದಾಗಿ ಎಲ್ಲ ಬೇರೆ ಬೇರೆ ಆಗಿದೀವಿ ಅಷ್ಟೇ ಹೊರತು ನಮ್ದು ಒಂದೇ ಸಂಸಾರ ಸರ್. ಒಟ್ಟಿಗೆ ಇದ್ದಿದ್ದು. ನನಗೆ 2 ಮಕ್ಕಳಾದ್ಮೇಲೂ ನಮ್ಮ ತಾಯಿಯವ್ರು ಒಟ್ಟು ಸಂಸಾರನೇ ಇದ್ದಿದ್ದು. ಆಮೇಲೆ 35 ವರ್ಷ ಆದ್ಮೇಲೆ ನಮ್ಮ ತಾಯಿ ಬೇರೆ ಬಂದಿದ್ರು. ಕಲಿಯೋದು ಬೇಕಾದಷ್ಟಿದೆ ಅವರ. ನೀವು ಅವರಷ್ಟು ತಾಳ್ಮೆ ನಮಗೆ ಬರಲ್ಲ, ಅವರಷ್ಟು ಶಕ್ತಿನೂ ಇಲ್ಲ. ಏನು ಅವರು ಸೌದೆ ಒಲೆಯಲ್ಲಿ ಮಾಡ್ತಿದ್ದಿದ್ದು ಸರ್. ಈಗಿನ ಥರ ಗ್ಯಾಸ್ ಫೆಸಿಲಿಟಿ ಇಲ್ಲ, ಈಗಿನ ಥರ ಮಿಕ್ಸಿ ಫೆಸಿಲಿಟೀಸು ಜಾಸ್ತಿ ಇರಲಿಲ್ಲ. ಕೈಯಲ್ಲೆಲ್ಲ ರುಬ್ಬಿ ಮಾಡ್ತಿದ್ರು, ಅದು ಇನ್ನೂ ಟೇಸ್ಟ್ ಬರುತ್ತೆ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ರುಚಿ ಬರುತ್ತೆ. ಅವರಷ್ಟು ರುಚಿ ನಾವು ಕೊಡೋಕ್ಕಾಗಲ್ಲ. ಇದು ನಿಯರೆಸ್ಟ್ ಒಂದು ಅಟ್ಲೀಸ್ಟ್ 50% ತೊಗೊಂಬಂದಿದ್ದೀನಿ ಅಂತ ನನಗೆ ಒಂದು ತೃಪ್ತಿ. ನಾನು 8 ವರ್ಷ ಇದ್ದಾಗಿಂದ ಬರ್ತಾ ಇದ್ದೆ. ನನಗೆ ಇವಾಗ 36 ವರ್ಷ. ಅವಾಗಿಂದ ಇಲ್ಲಿ ನನ್ನ ಫೇವ್ರೇಟು ಪಲಾವು. ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ 2 ಸರಿನಾದರೂ ಮಿನಿಮಮ್ ಬರ್ತೀನಿ. ಅದು ಬಿಟ್ಟರೆ ಚಿತ್ರಾನ್ನ, ಉಪ್ಪಿಟ್ಟು. ನನ್ನ ವೈಫ್ಗೆ ಉಪ್ಪಿಟ್ಟು, ಕೇಸರಿ ಬಾತು, ಚೌಚೌಬಾತು ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ. ಆಮೇಲೆ ಅದ್ರ ಜೊತೆಗೆ ವಿಶೇಷವಾಗಿ ಕಡಲೆ ಬೀಜ ನೋಡಿದೆ, ಇದನ್ನ ಎಲ್ಲಿ ನೋಡಿರ್ಲಿಲ್ಲ. ಹೌದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ತುಂಬಾ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಇದು ಕಾಂಬಿನೇಷನ್. ಹೌದು, ಕಾಂಬಿನೇಷನ್. ನಾನು ಯಾವಾಗ ಇಲ್ಲಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಕಾಂಗ್ರೆಸ್ ಕಡಲೆ ಬೀಜ ಇಲ್ದಿರ ಪಲಾವ್ ತಗೊಂಡೇ ಇಲ್ಲ. ಹೌದಾ? ಹೌದು.
ಓಕೆ, ಇದು ದೊಡ್ಡಬಳ್ಳಾಪುರಕ್ಕೆ ಹಳೆ ಹೋಟ್ಲು. ತುಂಬಾ ಹಳೆ ಹೋಟ್ಲು, ತುಂಬಾ ಹಳೆ ಹೋಟ್ಲು. ಇಷ್ಟು 50 ವರ್ಷನಾ, 50-60 ವರ್ಷದಿಂದ ಇದೆ. ತುಂಬಾ ಚೆನ್ನಾಗಿ, ತುಂಬಾ ಜನ ಬರ್ತಾರೆ. ನಮ್ಮ ಮನೆಯಲ್ಲ ತುಂಬಾ ಇಷ್ಟಪಡ್ತಾರೆ. ಈಗ ನೋಡಿ, ಅಲ್ಲಿ ಹುಡುಗರನ್ನ ಮಾತಾಡ್ಸಿದ್ದು ಬೆಂಗಳೂರಿಂದ ಬಂದಿದ್ದಾರೆ ಅಂತ. ಹೌದು ಸರ್. ಅವ್ರು ಬರೋ ಒಳಗಡೆ 1000 ಹೋಟೆಲ್ ದಾಟಿ ಇಲ್ಲಿಗೆ ಬಂದಿದ್ದಾರೆ. ಹೌದು ಸರ್. ದಾರಿ ಉದ್ದಕ್ಕೂ ಸುಮ್ಮನೆ ಬರಲ್ಲ ರೀ ಯಾರು. ತುಂಬಾ ಸಂತೋಷ. ನಾನೇ ಹೇಳ್ತಾ ಇದೀನಿ ನೋಡಿ, ನನಗೆ ಹುಡ್ಕೊಂಡ್ ಬಂದು ತಿಂತಾರೆ ಅಂದ್ರೆ ಅವ್ರಿಗೆ ನೀಟಾಗಿ ಇನ್ನ ಸರ್ವ್ ಮಾಡ್ಬೇಕು ಅಂತ ಆಸೆ. ಬಟ್ ನಾವು ಮೊದ್ಲಿಂದಾನು ಇದೇ ಸಿಸ್ಟಮ್ ತಗೊಂಡ್ಬಂದ್ಬಿಟ್ಟಿದೀವಿ. ಟೇಬಲ್ ಸಿಸ್ಟಮ್ ಇಲ್ಲ, ಸರ್ವಿಸ್ ಬಂದು ಸೆಲ್ಫ್ ಸರ್ವಿಸ್ ಈ ತರನೇ ತಗೊಂಡ್ಬಂದಿರೋದ್ರಿಂದ ನಾನು ತಕ್ಷಣ ಚೇಂಜ್ ಮಾಡಕ್ಕಾಗಲ್ಲ. ಅದೆಲ್ಲ ಮಾಡಿದಾಗ ನಾವು ಸ್ವಲ್ಪ ವರ್ಕರ್ಸ್ ನ ಡಿಪೆಂಡ್ ಆಗ್ಬೇಕಾಗತ್ತೆ. ಸೊ ಹಂಗಾಗಿ ನಾವು ಇವಾಗ ಯಾರು ವರ್ಕರ್ಸ್ ಇಲ್ಲ ಅಂದ್ರೆ ನನ್ನ ಕೈಲಿ ಅಂಗಡಿ ನಡ್ಸಕ್ ಆಗತ್ತೆ. ನಾನು ಅಡಿಗೆ ಮಾಡ್ತೀನಿ, ನಮ್ಮ ಯಜಮಾನ್ರು ವ್ಯಾಪಾರ ಮಾಡ್ತಾರೆ, ನಮ್ಮ ಕೈಲಿ ಆಗುತ್ತೆ. ಹಂಗೂ ಯಾರನ್ನ ವರ್ಕರ್ಸ್ ಬಂದ್ರೆ ಅವ್ರಿಗೂ 4 ಜನಕ್ಕೆ ಸಂಬಳ ಕೊಟ್ಟು ಊಟ ಕೊಡೋಷ್ಟು ಶಕ್ತಿ ಇದೆ. ಹಂಗೂ ಇಲ್ಲ ಅಂದ್ರೆ ನಾನು ಅಂಗಡಿ ಚಾಲು ಮಾಡ್ತೀನಿ, ಬಂದ್ ಮಾಡಲ್ಲ. ನನ್ನ ಕೈಲಿ ನಡೆಯುತ್ತೆ ಅಂದ್ರೆ ನನ್ನ ಕೈಲಿ ತಿಂಡಿ ಮಾಡೋಕ್ಕಾಗುತ್ತೆ, ಅವ್ರ ಕೈಲಿ ವ್ಯಾಪಾರ ಮಾಡೋಕ್ಕಾಗುತ್ತೆ. ನಮ್ದೇನು ರೊಟೀನಾಗಿ ನಮ್ಮ ದಿನಚರಿ ಏನಿದೆಯೋ ಅಷ್ಟನ್ನು ನಡ್ಸ್ಕೊಂಡು ಹೋಗಕ್ಕೆ ನನ್ನ ಕೈಲಿ ಸಾಧ್ಯ. ಅದಕ್ಕೆ ನಾನು ತುಂಬ ಮತ್ತೆ ಟೇಬಲ್ ಸಿಸ್ಟಮು, ಈ ಸರ್ವಿಸ್ ಕೊಡೋದು ಆ ಥರದ್ದು ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್. ಇಲ್ಲಾಂದ್ರೆ ಅದು ಮಾಡಕ್ಕೆ ತುಂಬ ಇಷ್ಟನೇ. ಇನ್ನೂ ಆಸೆ ಇದೆ ನಿಮಗೆ? ಅದು ಮಕ್ಳೇನ ಫ್ಯೂಚರಲ್ಲಿ IT ಫೀಲ್ಡ್ಗೆ ಸ್ಟಾಪ್ ಮಾಡಿ ಏನಾನ ಬಂದರೆ ಅದನ್ನು ಮಾಡ್ಬಿಡೋಣ. ಮಕ್ಕಳು ಹೇಳಿದ್ದುಂಟ, ಸಾಕಮ್ಮ ನಾವು ದುಡಿತಾ ಇದೀವಿ, ಇನ್ಯಾಕೆ ನೀವು ಮಾಡ್ತೀರಿ ಅಂತ? ದುಡಿಯಮ್ಮ ಆದಷ್ಟು ಅಂತಾನೆ ಹೇಳ್ತಾರೆ. ಹೌದಾ? ಯಾಕೆ ಅಂದ್ರೆ ಅವ್ರಿಗೆ ಸಂಪಾದಿಸಿ ಇಡ್ಲಿ ಅಂತ ಅಲ್ಲ, ಫ್ಯಾಟ್ ಆಗಿದ್ದೀನಿ ಮತ್ತೆ ಆರೋಗ್ಯ ಚೆನ್ನಾಗಿರಲ್ಲ, ಕೆಲಸ ಮಾಡ್ತಾ ಇದ್ರೇನೆ ಆರೋಗ್ಯವಾಗಿರುತ್ತೆ. ಅಮ್ಮ ನಮ್ಮ ಅಂಗಡಿಗೆ ಇಷ್ಟ ಬಿದ್ದು ತಿನ್ನಕ್ಕೆ ಬರ್ತಾರೆ. ಆದಷ್ಟು ನೀನು ಪ್ರೀತಿಯಾಗಿ ಬಡಿಸು, ಕಂಟಿನ್ಯೂ ಮಾಡು ಅಂತಾನೆ ಹೇಳ್ತಾರೆ ಹೊರತು ಯಾವತ್ತೂ ನಿಲ್ಸು ಅಂತ ಹೇಳಿಲ್ಲ ಸರ್. ಅದ್ಭುತ. ಏನಂದ್ರೆ ಅದೇ ನಾವು ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಆರೋಗ್ಯ, ಕೆಲಸ ನಿಲ್ಸಿದ್ರೆ ನಾವು ಇವಾಗಿರೋ ಇದಕ್ಕೆ ಇನ್ನೂ ಸ್ವಲ್ಪ ದಪ್ಪನೇ ಹಾಕ್ತೀವಿ, ಮತ್ತೆ ಇನ್ನೂ ನಮ್ಗೆ ಶರೀರ ಹದ್ಗೆಡುತ್ತೆ. ಕೆಲಸ ಮಾಡಿದ್ರೆ ನಮ್ಗೆ ಯೋಗ ಅಲ್ವಾ, ಕೆಲಸ ಮಾಡೋದ್ ಬಿಟ್ರೆ ಕಷ್ಟ ನಮ್ಗಿರೋ ಶರೀರಕ್ಕೆ. ಓಕೆ, ನೀವು ಮದುವೆಯಾಗಿ ಬರ್ತೀರಿ? ಇದೇ ಊರ ಅವ್ರದ್ದು ಕೂಡ? ಇಲ್ಲ ಸರ್, ಅವ್ರದ್ದು ತಮಿಳ್ನಾಡು, ತಿರುಪೂರು. ಅವರು ಟೈಲರ್ ಸರ್. ಟೈಲರ್. ನನಗೋಸ್ಕರ ನನ್ನ ಹಿಂದೆ ಬಂದಿದ್ದಾರೆ ಸರ್ ನಮ್ಮ ಯಜಮಾನ್ರು. ವಾವ್. ಅವರು ಬಂದು ಹೋಟ್ಲು ಕೆಲಸ ಕಲ್ತ್ಕೊಂಡು ಮಾಡ್ತಿದ್ದಾರೆ. ಹೌದಾ? ಓಕೆ. ಅವ್ರಿಗೆ ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ಏನು ಅಂದ್ರೆ ಏನು ಬರ್ತಿರ್ಲಿಲ್ಲ. ಈಗ ಪ್ರತಿಯೊಂದು ಕಟ್ಟಿಂಗು ಎಲ್ಲ ಕಲ್ತ್ಕೊಂಡಿದ್ದಾರೆ, ಸ್ವಲ್ಪ ಅಡಿಗೆನೂ ಕಲ್ತ್ಕೊಂಡಿದ್ದಾರೆ. ಬಟ್ ಅಂದ್ರೆ ಅಡಿಗೆ ಅವ್ರ ಕೈಲಿ ನಾನು ಮಾಡ್ಸಲ್ಲ ಸರ್, ನಾನೇ ಮಾಡ್ತೀನಿ. ನೀವೇ ಮಾಡ್ತೀರಿ? ಅದೊಂದೇನೋ ಅಮ್ಮನ ಕೈ ರುಚಿ ಅದು. ನೀವು ಮಾಡಿದ್ರೆ ಸರಿ, ಅವ್ರಿಗೆ ಇನ್ನಷ್ಟು ತೊಂದರೆ ಕೊಡಕ್ ಇಷ್ಟ ಇಲ್ಲ. ಸಾಕು, ಸರ್ವ್ ಮಾಡ್ತಾರಲ್ಲ. ಬೆಳಗ್ಗೆ 7 ಗಂಟೆಗೆ ನಮ್ದು ಅಂಗಡಿ ಓಪನ್ ಆದ್ರೆ ಕಂಟಿನ್ಯೂಸ್ ಆಗಿ 4 ಗಂಟೆವರೆಗೂ ನಿಂತ್ಕೊಂಡೇ ಇರಬೇಕು, ವ್ಯಾಪಾರ ಮಾಡಬೇಕು. ಸೊ ಅವರಿಗೂ ಸ್ಟ್ರೈನ್ ಆಗತ್ತಲ್ವಾ. ಸೊ ಸಾಕು, ಅವ್ರು ಮಾಡೋ ಅಷ್ಟು ಕೆಲಸ ಅವ್ರಿಗೆ ಸಾಕು, ಅವ್ರ ಏಜಿಗೆ ಸಾಕು. ಒಂದು ಹಂತಕ್ಕೆ ಬಂದಿದ್ದೀರಿ ನಿಮ್ಮನ್ನು ನೋಡಿಸಿದ್ರೆ. ಅದಂದ್ರೆ ಎಲ್ಲದನ್ನು ನೋಡಿದೀವಪ್ಪ, ಸಾಕು, ಇರೋದನ್ನ ಮಾಡ್ಕೊಂಡು ಹೋಗೋಣ. ಹ್ಞೂ ಸರ್, ಸಾಕು. ನನ್ಗೆ 2 ಮಕ್ಕಳಿದೆ, 2 ಮಕ್ಕಳನ್ನ ಇಂಜಿನಿಯರ್ ಓದಿಸಿದ್ದೀನಿ, ಮಗನಿಗೊಬ್ಬನಿಗೆ ಮದುವೆ ಮಾಡಿದ್ದೀನಿ. ನನ್ನ ಕೈಲಾಗಂಗೆ 2 ಪುಟ್ಟದಾಗ 1-2 ಮನೆ ಮಾಡಿದ್ದೀನಿ, 2 ಮಕ್ಕಳಿಗೂ 2 ಮನೆ. ಸಾಕು, ನನಗೆ ತೃಪ್ತಿ ಇದೆ ಸರ್. ನನ್ನ ಜೀವನದಲ್ಲಿ ನನಗೆ ತೃಪ್ತಿ ಇದೆ. ಅದು ಈ ಹೋಟ್ಲಲ್ಲೇ ಸಾಧನೆ ಮಾಡಿದ್ದೀರಿ ಅಷ್ಟೇ. ಹೌದು, ಈ ಹೋಟ್ಲಲ್ಲೇ ಸಾಧನೆ ಸರ್. ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಅಂದರೆ ಆ ಜನಗಳನ್ನ ನೆನೆಸ್ಕೊಳ್ಳೋಕ್ಕೆ ನಾನು ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀನಿ, ಸುಮಾರು ಜನ ಹೆಣ್ಮಕ್ಳು ನೋಡ್ತಾ ಇದ್ದಾರೆ. ಅವ್ರಿಗೆ ಒಂದೇ ಒಂದು ಚಿಂತೆ, ನನ್ನ ಕಡೆಯಿಂದ ಏನು ಸಾಧ್ಯ ಆಗಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಮಾಡೋಕ್ಕೆ ಹೋದರೆ ಗಂಡ್ಮಕ್ಳು ಸಪೋರ್ಟ್ ಮಾಡಲ್ಲ, 108 ಕಾರಣಗಳನ್ನ ಹೇಳ್ತಾರೆ. ಏನು ಹೇಳ್ತೀರಿ ಅಂಥವ್ರಿಗೆ? ಸರ್, ಅವರೇ ಧೈರ್ಯ ತಗೊಂಡು ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಮಾಡಬೇಕು. ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೋಬಾರ್ದು. ನಾನು ಹೇಳಿದ್ನಲ್ಲ, ಒಂದೇ ಒಂದು ನಮಗಿವಾಗ ಹೊಟ್ಟೆ ಹಶ್ವಾಗಿದ್ರೆ ಅಡುಗೆ ಮಾಡಿರೋರು ಇದ್ರೆ ತಿಂತೀವಿ, ಇಲ್ಲ ಅಂತ ನಾನು ಹೇಳಲ್ಲ. ನಮಗೆ ಹೇಳ್ಬೇಕು ಅಂದ್ರೆ ನಾವು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ನಾವೇ ಎದ್ದು ನಡಿಬೇಕು. ಅದನ್ನ ನಮಗ್ ಬದಲು ಬೇರೆಯವ್ರು ಮಾಡೋಕ್ಕಾಗಲ್ಲ. ನಮಗ್ ಹೋಗ್ಬೇಕು ಅನ್ಸ್ದಾಗ ನಾವೇ ಎದ್ದು ಅಲ್ಲಿವರೆಗೂ ಹೋಗ್ಬೇಕು. ಸೊ ಹಂಗೆ ನಮ್ಮ ಹೆಜ್ಜೆನ ನಾವೇ ಎತ್ತಿಡ್ಬೇಕು ಅನ್ನೋವಾಗ ನಮ್ಮ ಸಂಪಾದನೆ ನಾವು ಮಾಡಬೇಕು. ಬೇರೆಯವ್ರನ್ನ ಯಾಕೆ ಅವಲಂಬಿಸ್ಬೇಕು ಸರ್? ನಾವು ದುಡ್ದು ನಾವು ಬದುಕಿ ತೋರಿಸಿದಾಗ ನಮ್ಮನ್ನ ಇವತ್ತು ಬೇಡ ಅನ್ನೋರೆಲ್ಲ ಬರ್ತಾರೆ ನಾಳೆ ನಮ್ಮ ಜೊತೆ. ಸರ್, ದುಡ್ಡು ಬದುಕ್ತಾ ಇದ್ದಾಳಪ್ಪ ಅವಳು, ಅವ್ರು ದುಡ್ಡು ಬದುಕ್ತಾವ್ರೆ, ಅವ್ರು ಯಾರಿಗೂ ತೊಂದರೆ ಕೊಡ್ತಿಲ್ಲ ಅಂತ ಅನ್ಕೊಂತಾರೆ ಹೊರತು ಅವ್ರ ನನಗೆ ಮಾಡಿಲ್ಲ, ಅವ್ರನ್ನ ನನ್ನನ್ನು ನೋಡ್ತಿಲ್ಲ, ನನ್ನ ಮಕ್ಕಳು ನೋಡ್ತಿಲ್ಲ, ನನ್ನ ಸೊಸೆ ನೋಡ್ತಿಲ್ಲ ಅನ್ನೋದೆಲ್ಲ ತಪ್ಪು ಸರ್. ನಮ್ಗಿನ್ನ ಶಕ್ತಿ ಇದೆಯಲ್ಲ, ದುಡಿಯೋಣ. ಆಗ್ದಂಗಿದ್ದಾಗ ಅವ್ರು ಮಾಡಲಿ. ಹಂಗೆ. ಹೌದು ಸರ್. ಯಾಕೆ ಇವಾಗ ನಾವಿನ್ನ ಚಿಕ್ಕ ಏಜ್ ಅವ್ರೆ, ನಮ್ಮ ಕೈಲಿ ಆಗ್ತಿದ್ದಲ್ಲ, ಮಾಡೋಣ. ಸೊ ನಮೀಗ ಆಗಲ್ಲ, ನಾವು ಅವ್ರು ಮಾಡ್ತಾರೆ. ಈಗ ನಾವು ನಾವಿದ್ದೀವಿ, ನಿಮಗೆ ಮಾಡ್ರಪ್ಪ ಹುಡುಗರ ಅಂದರೆ ಅವರು ನಮಗೆ
ತಾಳು ನಮ್ಮಮ್ಮ ಆಗೋವರೆಗೂ ದುಡ್ದಿದ್ದಾಳೆ ಅನ್ನೋ ಒಂದು ನಮಗೂ ಸಪೋರ್ಟ್ ಮಾಡಿದ್ದಾಳೆ ಅಂತ ಇರತ್ತೆ. ನಾವು ಅವ್ರಿಗೆ ಮದುವೆ ಆಗಿದ ತಕ್ಷಣ ನಾವು ರೆಸ್ಟ್ ಮಾಡಬೇಕು, ಎಲ್ಲ ಸೊಸೆನೇ ಮಾಡಬೇಕು, ಎಲ್ಲ ಮಗನೇ ಮಾಡಬೇಕು ಅನ್ನೋ ಭಾವನೆ ತುಂಬ ತಪ್ಪು ಸರ್. ನನ್ನ ಕೇಳಿದ್ರೆ ಅದು ತುಂಬಾ ತಪ್ಪು. ಅವ್ರು ಹೆಂಗೆ ಮಾಡ್ತಾರೆ ಸರ್? ಅವ್ರಿಗೂ ಏನೋ ಒಂದು ಆಸೆ ಇಟ್ಕೊಂಡು ಅವ್ರ ತಾಯಿ ಮನೆಯಿಂದ ತೊರ್ಕೊಂಡು ಇಲ್ಲಿ ಬಂದಿರ್ತಾರಲ್ವಾ, ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ ನಮ್ಮ ಅತ್ತೆ ಅಂತ ಅನ್ಸುತ್ತೆ ಅವರಿಗೂ. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರನ್ನೇ ಯಾವಾಗೂ ಬ್ಲೇಮ್ ಮಾಡ್ತಿದ್ರೆ ಅವರು ನಮ್ಮೇಲೆ ಪ್ರೀತಿ ಹೆಂಗೆ ಬರುತ್ತೆ ಅವಾಗ? ಅವ್ರಿಗೆ ಎಷ್ಟಾದ್ರೂ ಅತ್ತೆನೇ ತಾಯಿನೇ ಅಂದ್ಬಿಡ್ತಾರೆ ಅವರೇ. ಆಮೇಲೆ ನಾವು ಸ್ವಲ್ಪ ಪ್ರೀತಿಯಾಗಿ ಇವತ್ತು ನಾವು ಪ್ರೀತಿನ ತೋರಿಸಿದ್ರೆ ನೆಕ್ಸ್ಟ್ ನಮ್ಗೆ ನಾವೇನು ಕೊಡುತ್ತೋ ಮತ್ತೆ ರಿಟರ್ನ್ ನಮ್ಗೆ ಅದೇ. ಎಲ್ಲ ಗಾದೆ ಮಾತಲ್ಲೂ ಹೇಳ್ತಾರೆ, ಇಂಗ್ಲೀಷ್ ಲೈನ್ಸಲ್ಲೂ ಹೇಳ್ತಾರೆ, ಏನೋ ನಾವು ಏನನ್ನ ಕೊಟ್ರೆ ಪ್ರತಿಫಲವಾಗಿ ನಮ್ಗೆ ಮತ್ತೆ ಅದು ಸಿಗುತ್ತಂತೆ. ನಾವು ಕೋಪ ತೋರಿಸಿದ್ರೆ ಕೋಪ ಸಿಗುತ್ತೆ, ದ್ವೇಷ ತೋರಿಸಿದ್ರೆ ದ್ವೇಷ ಸಿಗುತ್ತೆ, ನಾವು ಪ್ರೀತಿ ತೋರಿಸಿದ್ರೆ ಪ್ರೀತಿ ಸಿಗುತ್ತೆ ನಮ್ಮ ಮತ್ತೆ ನಮಗೆ. ನಾವು ಇವತ್ತು ಸಂಪಾದಿಸಿ ನಾವು ಮಕ್ಳಿಗೆ ಕೊಟ್ರೆ ನಾಳೆ ನಮ್ಮ ಕೈಲಾಗೋನು ನಮ್ಮಮ್ಮ ನಮ್ಗೆ ಅವತ್ತು ಆಗೋವಾಗೆಲ್ಲ ಮಾಡಿದ್ದಾಳೆ, ಸೊ ಇವತ್ತು ಅವಳಿಗಾಗಲ್ಲ ನಾವು ಮಾಡೋಣ ಅಂತ ಅನ್ಸುತ್ತೆ. ನಾವು ಇವತ್ತೇ ಮಾಡಲ್ಲ ಅಂದ್ರೆ ನಾಳೆ ಅವರು ನಮಗೆ ಮಾಡಲ್ಲ. ಏನು ನಿಮ್ಮ ಸೊಸೆ ಪುಣ್ಯ ಮಾಡೋಡ್ರಿ ಇಂಥ ಅತ್ತೆ ಪಡೆಯೋಕ್ಕೆ. ಅಪರೂಪದ ಅತ್ತೆ ಸೊಸೆ ಕೇಳಿ ನನಗೆ ಭಾಳ ಖುಷಿ ಆಯ್ತು ಸರ್. ನಾವು ಚೆನ್ನಾಗೇ ಇರ್ತೀವಿ ಇಬ್ರು. ಅಂದರೆ ನೀವು ಹೇಳೋದು ಅವ್ರ ಜಗತ್ತಿಗೆ ಅವ್ರನ್ನ ಬಿಡಬೇಕು, ನಮ್ಮದು ನಾವು ಮಾಡಬೇಕು ಅಲ್ವಾ ಸರ್? ಇವಾಗ ಅವಳು ಇಂಜಿನಿಯರ್, ನಮಗೆ ಇದೆ ಸಂಪಾದನೆ, ಇಬ್ರು ಮಕ್ಕಳು ಇಂಜಿನಿಯರ್ಸ್. ಅವಳೇನು ಕೆಲ್ಸಕ್ಕೆ ಹೋಗಾಗಿಲ್ಲ. ಅಮ್ಮ ನಾನು ಹೋಗ್ತೀನಿ ಅಂದ್ಲು. ನನ್ನ ಅಮ್ಮ ಅಂತಾನೆ ಕರೀತಾಳೆ, ಅತ್ತೆ ಅಂತ ಕರೆಯಲ್ಲ. ಧಾರಾಳ ಹೋಗೋಗಮ್ಮ, ನಿನಗೆ ಏನು ಇಷ್ಟ ಬರುತ್ತೆ ಅದು ಮಾಡೋದು. ಮದ್ವೆ ಆಗೋವಾಗ ಹಂಗಂತಾನೆ ಹೇಳಿ ಮದ್ವೆ ಆದ್ವಿ. ನಮ್ ಜೊತೆಲಿ ಇರಕ್ ಇಷ್ಟ ಇಲ್ಲ ಅಂದ್ರು, ಬೇರೆ ಸಂಸಾರ ಹೋಗ್ತೀವಿ ಅಂದ್ರು ರೆಡಿ, ಕಳ್ಸ್ಕೊಡ್ತೀವಿ. ನಾವು ಬೇಡ ಅಂತ ಹೇಳಲ್ಲ. ಕೆಲ್ಸಕ್ಕೆ ಹೋಗಕ್ ದೂರ ಆಗತ್ತೆ, ಜರ್ನಿ ಮಾಡಕ್ ದೂರ ಆಗತ್ತೆ ಅಂದ್ರೆ ಅದಕ್ಕೂ ರೆಡಿ. ಇಲ್ಲ ಒಟ್ಟಿಗೆ ಇರ್ತೀರಾ ಅದಕ್ಕೂ ರೆಡಿ. ನೀವ್ ಏನ್ ನಿರ್ಧಾರ ತಗೊಂಡ್ರು ನಿಮ್ಮ ನಿರ್ಧಾರಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿನೇ ಮದ್ವೆ ಮಾಡ್ಸಿರೋದು. ಬಲವಂತ ಯಾವುದಕ್ಕೂ ಇಲ್ಲ. ಕೆಲ್ಸಕ್ಕೆ ಹೋದ್ರು ಸರಿ, ಮನೇಲಿ ಇರ್ತೀವಿ ಅಂದ್ರು ಸರಿ, ನೀವೇ ದುಡ್ಡು ತಂದಾಕ್ರಿ ಅಂದ್ರೆ ನಮ್ಮ ಕೈಲಾಗೋರ್ಗು ನಾವು ಮಾಡ್ತೀವಿ ಅಂತಾನೆ ಹೇಳಿದ್ವಿ. ಸೊ ನಿಮ್ಮ ಲೈಫ್ ನೀವು ಹಂಗೆ ಕಟ್ಕೊಂಡಿದ್ದೀರಿ ಅನ್ಸುತ್ತೆ, ನಿಮ್ಗೆ ಇಷ್ಟವಾದವ್ರನ್ನೇ ಮದುವೆ ಆಗಿದ್ದೀರಿ? ಇಲ್ಲ ಸರ್, ನಮ್ದೆಲ್ಲ ಅರೇಂಜ್ ಮ್ಯಾರೇಜ್. ನಮ್ಮ ತಂದೆ ತಾಯಿ ನೋಡಿನೇ ಮಾಡಿರ. ಸಿಕ್ಕ ಮೇಲೆ ಅದೇ ಜೀವನ ಅಲ್ವಾ ಸರ್? ಮತ್ತೆ ಇನ್ನೊಬ್ಬ ಇಷ್ಟು ವರ್ಷ ಆದ್ಮೇಲೆ ಹೋಗಿ ಇನ್ನೊಂದು ಗಂಡನ ಕರ್ಕೊ ಬರಕ್ಕಾಗತ್ತೆ? ಆಗಲ್ಲ. ನಮ್ಗೆ ಸಿಕ್ಕಿರೋ ಜೀವನದಲ್ಲೇ ನಾವು ಸಂತೋಷವಾಗಿರ್ಬೇಕು. ಓಕೆ, ಇನ್ನು ಚೇಂಜ್ ಆಗಲ್ಲ ಸರ್. ಅದು ಈಗಿನ ಕಾಲದ ಹುಡುಗರು ಆ ಥರ ಮಾಡ್ಕೋತಾರೆ. ಬೇಗ ಒಂದು ಸಣ್ಣ ಜಗಳಕ್ಕೆ ಡೈವರ್ಸ್ ಅಂತೆಲ್ಲ ಹೋಗ್ತಾರೆ. ನಮ್ಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ನಾವು ಸ್ವಲ್ಪ ಚೇಂಜ್ ಆದ್ರೆ ಕರೆಕ್ಟ್ ಆಗಿರುತ್ತೆ ಜೀವನ. ಎಲ್ಲ ನಮ್ಮ ಒಳಗಡೆ ಇದೆ ಅಷ್ಟೇ ಸರ್. ಅದೇ ಜೀವನ ಅಲ್ವಾ ಸರ್? ಅದ್ರಲ್ಲಿ ಏನು ಬೇರೆ ಹೆಚ್ಚಿಗೆ ನಾವು ಹೇಳ್ಬೇಕು ಅಂತ ನಾವು ಬೇರೆಯವ್ರ ಬಗ್ಗೆ ಕಮೆಂಟ್ಸ್ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಜೀವನ ಏನಾಯ್ತೋ ಅಷ್ಟೇ ನಾವು ನೋಡ್ಕೋಬೇಕು. ಬೇರೆಯವ್ರ ಬಗ್ಗೆ ಟೀಕೆ ಮಾಡೋಕ್ಕೂ ಆಗೋದಿಲ್ಲ. ನೀವು ಹಂಗೆ ನೀವು ಹಿಂಗೆ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ನನ್ನ ಕೈಲಿ ನಾನು ನಡೆಸ್ತಾ ಇರೋ ಜೀವನದಲ್ಲಿ ನನಗೆ ತೃಪ್ತಿ ಇದೆ. ನನಗೆ ಸಿಕ್ಕಿರೋ ಗಂಡನೂ ತುಂಬ ಒಳ್ಳೆಯವರು, ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ಮಕ್ಕಳು ತುಂಬ, ಅದಕ್ಕಿಂತ ಈಗ ಬಂದಿರೋ ಸೊಸೆನೂ ಅದ್ಭುತ. ಅದೃಷ್ಟದ ಮೇಲೆ ಅದೃಷ್ಟ ನಿಮಗೆ. ಅದೇ ಹೇಳಿದೆ, ನಮ್ಮ ಭಾವನೆ ತಕ್ಕಂಗೆ ಜೀವನ. ನೀವು ಅದನ್ನ ಒಳಗಡೆ ಸಂತೋಷ ನಿಮಗಿದೆ. ನೀವು ಹೇಳ್ತಾ ಇದ್ರಿ ಈ ಮನೆಯಲ್ಲಿ ನನಗೆ ಖುಷಿ ಇದೆ, ಎನರ್ಜಿ ಇದೆ. ಹೌದು ಸರ್, ನಂಗೆ ಸ್ವಂತ ಮನೇಲಿ ಇರೋದಕ್ಕಿಂತ ನನಗೆ ಈ ಮನೇಲಿ ಇರೋದಕ್ಕೆ ತುಂಬಾ ಸಂತೋಷ ಸರ್. ಈ ಮನೆ ತುಂಬಾ ದೊಡ್ಡ ಮಿನಿಸ್ಟರ್ ಆಗಿದ್ದವ್ರ ಮನೆ, ತುಂಬಾ ಜನ ಬಾಳಿ ಬದುಕಿದ್ದಾರೆ. ಈ ಮನೇಲಿ ಸಂಸಾರ ಮಾಡಕ್ ನಂಗೆ ತುಂಬಾ ಹೆಮ್ಮೆ ಸರ್. ತುಂಬಾನೇ ನಾನು ಅದನ್ನ ಏನಂತ ಹೇಳೋದು, ಅದ್ರ ಬಗ್ಗೆನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂತೋಷ ನನಗೆ ಈ ಮನೆಯಲ್ಲಿ ಸಂಸಾರ ಮಾಡೋದಕ್ಕೆ. ಈ ಏರಿಯಾನಲ್ಲಿ ಸ್ವಲ್ಪ ಜನ ಇದನ್ನ ಸಾವುಕಾರ ಮನೆ ಅಂತ ಕೂಡ ಹೇಳ್ತಾರೆ. ಓಕೆ, ಸಾವುಕಾರ್ತಿನೇ ಇದಿರಲಿ ಇಲ್ಲಿ ಸರ್. ನಾನು ದುಡ್ಡಿನಲ್ಲಿ ಸಾವುಕಾರ್ತಿ ಅಂತ ಹೇಳಲಿಕ್ಕೆ ಬರಲ್ಲ. ನನ್ನ ಮನಸ್ಸು ಮೂಲವಾಗಿ ನಿಜವಾಗೂ ನಾನು ಸಾವುಕಾರ. ಹೆಮ್ಮೆ ನನಗೆ ಜಾಸ್ತಿ ಇದೆ, ಅದ್ರಲ್ಲಿ ಹೆಮ್ಮೆ ಇದೆ ಸರ್. ನನ್ನ ಕೈಲಾಗೋದು ನಾನು ಸಾಧನೆ ಮಾಡಿದ್ದೀನಿ, ಅದ್ರಲ್ಲಿ ಹೆಮ್ಮೆ ಇದೆ ಸರ್. ಬಹಳ ಖುಷಿ ಆಯ್ತ್ರಿ. ನಿಮ್ಮ ಹೆಸರೇ ಕೇಳಲಿಲ್ಲ ನಾನು. ನನ್ನ ಹೆಸರು ಕಾಂಚನ ಸರ್. ಕಾಂಚನ ಅವರು? ಹೌದು ಸರ್. ಅದ್ಭುತ ನೀವು. ಮೇಡಮ್ ಬಗ್ಗೆ ಏನು ಹೇಳಿದ್ರೆ, ಮೇಡಮ್ ನೋಡಿ ಸಪೋರ್ಟ್ಲೇ ನಾವು ಇರೋದು. ಹೌದು. ಈಗ ಅವರು, ನಾನಾಗಲಿ ಅವರಾಗಲಿ, ಅವರು ಸಪೋರ್ಟು ನನ್ನ ಸಪೋರ್ಟ್, ಇಬ್ಬರು ಸೇರಿದೇನೆ ಒಂದು ಜೀವನ ಅಲ್ವಾ? ನೀವು ಟೈಲರ್ ಆಗಿದ್ರಂತೆ ಅಲ್ವಾ? ಈಗ ಹೋಟೆಲ್ ಲೈನ್ ಅಡಿಗೆಗೆ ಬಂದ್ಬಿಟ್ಟಿದ್ರಿ, ಹೇಗೆ ಇದು? ಹೇಳೋದು ನಾವು ಅನ್ಕೊಂಡಿಲ್ಲ, ನಾವು ಈ ಥರ ಹೋಗ್ತೀವಿ, ಅಲ್ಲಿ ಹೋಗಿ ಇರ್ತೀವಿ ಅಂತ ನಾವು ಕನಸಲ್ಲೇನೋ ಅದು ಅನ್ಕೊಂಡಿಲ್ಲ. ಆ ಸಿಚುವೇಶನ್ ಆಯಿತು. ನಮ್ಮ ಮತ್ತೆ ಅವ್ರಿಗೆ ತಿರ್ಕೊಂಡ್ಮೇಲೆ ಇಲ್ಲಿ ಬಂದ್ವಿ. ಆಮೇಲೆ ಸಿಚುವೇಶನ್ ಆಗಿತ್ತು, ನಮ್ಮ ಮಾವರಿಗೆ ಯಾರು ನೋಡ್ಕೊಂಡಾಗ ಯಾರಿಲ್ಲ ಅಂತ ಆ ಥರ ಪರಿಚಿತ ಆದಮೇಲೆ ನೀವೇ ಇಲ್ಲಿ ಇರಿ ನೋಡಿಕೊಂಡು ಹಾಗಂತು ಆಯಿತು ಅಂತ ಹಂಗೆ ಸೆಟ್ಲ್ ಆದ್ದು. ಅದ್ರ ಮುಂಚೆ ಅಲ್ಲಿ ಟೈಲರಿಂಗ್ ಇದ್ದು, ಅದ್ರ ಮುಂಚೆ ಒಂದು 9 ವರ್ಷ ದುಬೈಲಿದ್ದು.
ದುಬೈಲಿದ್ರಿ ದುಬೈ ಕಥೆ ಹೇಳಿಲ್ವಲ್ರಿ ಇವರು ಏನೇನೋ ಮುಚ್ಚಿಟ್ಟವ್ರಪ್ಪ ದುಬೈಲಿ ಹೋಗಿ ಏನ್ ಮಾಡಿದ್ರಿ ಇದೆ ಟೈಲರಿಂಗ್. ಇಬ್ರು ಹೋಗಿದ್ರೆ ಒಬ್ಬ ಮದುವೆ ಮುಂಚೆ ಮದುವೆ ಮುಂಚೆ ಅಲ್ಲಿ ಹೋಗಿ ಏನ್ ಮಾಡಿದ್ರಿ ಅಲ್ಲೇ ಟೈಲರಿಂಗ್. ಓ ದುಬೈ ಟೈಲರ್ ನೀವು ಹಾ ನಮ್ಮೂರೇ ಗಾರ್ಮೆಂಟ್ಸ್ ಏರಿಯಾ ತಾನೆ ತಿರುಪತಿ ಹಾ ಗೊತ್ತದ ತಿರುಪೂರ್ ಕಾಟನ್ ಸಿಟಿ ಅಂತಾರಲ್ಲ ಅದು ಟೀ ಶರ್ಟು ಈ ಥರ ಬನಿಯನ್ನು ತಯಾರಿ ಜಾಸ್ತಿ ಮಾಡೋದು ತಿರುಪೂರಲ್ಲಿನೇ. ಅಲ್ಲಿಂದ ಫ್ಯಾಕ್ಟ್ರಿಯಿಂದ ನಮ್ಮನ್ನು ಕರ್ಕೊಂಡು ಹೋದ್ರು. ನಾವು ಹೋಗಿ ಒಂದು 9 ವರ್ಷ ಅಲ್ಲೇ ಇದ್ವಿ. ಬಂದು ಲಾಸ್ಟ್ 96 ಬಂದ ಮೇಲೆ 97 ಮಾರ್ಚಲ್ಲಿ ಮದುವೆ ಆಯ್ತು. ಅಲ್ಲಿಂದ ಹಿಂದೆ ತಿರುಗಿ ನೋಡಿಲ್ಲ ಹೋಟೆಲ್ ನಿಮ್ಮ ಪಲಾವ್ ಹಾಗೆ ಬನ್ನಿ ಓಕೆ ಪಲಾವು ಬಾತ್. ಥ್ಯಾಂಕ್ ಯು. ಏನಿಲ್ಲ ಸರ್, ನಿಮ್ಮ ಚಾನೆಲ್ ನೋಡ್ತಾ ಇರ್ತೀನಿ, ಅದಕ್ಕೆ ಬನ್ನಿ ಈ ಕಡೆ. ನಿಮ್ಮ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್ ಸರ್, ಹೇಳಿ ಸರ್, ನಮ್ಮ ಚಾನೆಲ್ ಯಾವಾಗಿಂದ ನೋಡ್ತಾ ಇದ್ದೀರಿ? ಏನು ಇಷ್ಟ ನಿಮಗೆ? ನಾನು ಮೂಲತಃ ಕ್ಯಾಮ್ರಾಮೆನ್ನು. ಓಹೋ, ನಮ್ಮವರೇ. ಹೇಳಿ. ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ಹೌದಾ? ಎಲ್ಲ ನೋಡ್ತೀನಿ, ಪ್ರತಿಯೊಂದು. ಏನು ನಿಮ್ದು? ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಬೆಳವಂಗ್ಲಿಂದ ಬಂದು ತೊಗೊಂಡೋಗ್ತೀವಿ. ಇಲ್ಲಿಂದ 15 ಕಿಲೋಮೀಟರ್. ಬೆಳವಂಗಲ, ಅಲ್ಲಿಂದ ಬಂದಿದ್ದೀರಿ? ಅಲ್ಲಿಂದ ಬಂದು ಪಾರ್ಸಲ್ ತೊಗೊಂಡೋಗ್ತೀವಿ. ಓಕೆ, ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿದೆ. ಓಕೆ, ಏನು ಕ್ಯಾಮ್ರಾಮನ್ ಅಂದ್ರಿ, ಏನು ಯಾವ ಫೀಲ್ಡಲ್ಲಿ, ಏನು ವೆಡ್ಡಿಂಗ್ ಫೋಟೋಗ್ರಫಿ, ಕ್ಯಾಂಡಿಡ್. ಹೌದಾ? ಹೌದು. ಹೇಗಿದೆ ಈಗ? ಚೆನ್ನಾಗಿದೆಯಾ? ಓಕೆ, ಎಲ್ಲಿ? ಬೆಳವಂಗ್ಲ. ಏನು ನಿಮ್ಮ ಸ್ಟುಡಿಯೋ ಹೆಸರು? ಲಕ್ಷ್ಮಿ ಸ್ಟುಡಿಯೋ. ಲಕ್ಷ್ಮಿ ಸ್ಟುಡಿಯೋ. ವೀಕ್ಷಕರೇ, ಲಕ್ಷ್ಮಿ ಸ್ಟುಡಿಯೋ ಯಾವುದಾದ್ರೂ ಮದುವೆ ಸಮಾರಂಭ ಕ್ಯಾಂಡಿಡ್ ಫೋಟೋಗ್ರಫಿ ಅಂತೂ ಅದ್ಭುತವಾಗಿ ಮಾಡ್ತಾರೆ ಅಲ್ವಾ? ಮಾಡ್ಕೊಡ್ತೀವಿ. ಬನ್ನಿ ವಿಸಿಟ್ ಮಾಡಿ, ನಮ್ಮಂಥವ್ರನ್ನ ಬೆಳೆಸ್ಬೇಕು. ನಿಮ್ಮ ಹೆಸರು? ರವಿಕುಮಾರ್ ಸರ್, ಥ್ಯಾಂಕ್ ಯು. ಬದುಕಿನ ಬುತ್ತಿ ನೋಡ್ತಾ ಇರೋದಕ್ಕೂ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಅವ್ನು ಹಂಗೆ ಹೇಳಿದಾನೆ. ಅವನು ಸ್ಕೂಲ್ಗೆ ಹೋಗೋಗಿಂದ ಬರ್ತಾನೆ, ಆಂಟಿ ಚಾನಲ್ ಯಾರನ್ನ ಬಂದ್ರೆ ಹೇಳಿ ಆಂಟಿ, ನಾನ್ ಮಾತಾಡ್ತೀನಿ ಅಂತ. ನೀವು ಮಾತಾಡ್ಲೇಬೇಕು ಈಗ. ಬನ್ನಿ. ಸ್ಟೋರಿ ಬುಕ್ ಎಲ್ಲ ಬರ್ದಿದ್ದಾನೆ ಅವನು, ಪಬ್ಲಿಷ್ ಆಗಿ, ಅದು ಬುಕ್ ಎಲ್ಲ ಪ್ರಿಂಟ್ ಆಗಿ ಎಲ್ಲಾರು ಓದಿದ್ದಾರೆ. ಒಳ್ಳೆ ಹುಡುಗ ಅವನು. ಮಾತಾಡ ಭಾಸ್ಕರ. ನಿಮ್ಮ ಇಂಪ್ಯಾಕ್ಟ್ ಇವ್ರಿಗೆ ಹೇಳಿ ಎಂದೆ. ಹೌದಮ್ಮ, ಇವರು ಕಾಂಚನಾ ಮೇಡಮ್ ಅಂತ 3 ತಲೆಮಾರು ವಿಡಿಯೋ ಕೊಡಲ್ಲ ಅಂದೆ ಅವ್ರಿಗೆ. ಏನ್ ಸರ್ ಎಲ್ರು ಬಂದು ವಿಡಿಯೋ ಮಾಡ್ತಾರೆ, ಅದೇ ಇಡ್ಲಿ, ಅದೇ ಉಪ್ಪಿಟ್ಟು, ಅದೇ ಪಲಾವ್ ಅಂತಾನೆ ಹೇಳ್ಬೇಕು ಅಂತ ಅಂದ್ರು. ಏನೋ ನಾನು ಮಾತಾಡಿರೋದೆಲ್ಲ ವಿಡಿಯೋ ಮಾಡಿದ್ದಾರೆ, ಹೇಗ್ ಬಂದಿದೆ ಅಂತ ಗೊತ್ತಿಲ್ಲಪ್ಪ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದಾ, ಥ್ಯಾಂಕ್ ಯು ಮಾ. ಭಾಸ್ಕರ ಫ್ರೆಂಡಾ ನಿಂಗೆ? ಇವನು ಓಕೆ. ತೃಪ್ತಿಯಾಗಿ ತಿಂದ್ಬಿಟ್ಟು ಚೆನ್ನಾಗೈತಮ್ಮ ಅಂತ ಅರ್ಸಿ ಹೋಗ್ಬೇಕು. ಕಾಸು ಇವತ್ತಿಲ್ಲ ನಾಳೆನೂ ಸಂಪಾದಿಸ್ತೀವಿ ಸರ್. ಕಾಸೇನು ಹೆಂಗೋ ದುಡಿಬೋದು. ಆದರೆ ಈ ನಮ್ಮ ತಂದೆ ತಾತ ಇವರಿಷ್ಟು ಜನ ಶ್ರಮ ಹೆಸರನ್ನ ಹಾಳು ಮಾಡಿಬಿಟ್ರೆ ಕಷ್ಟ ಸರ್. ಹೆಸರು ಸಂಪಾದಿಸೋಕ್ಕಾಗಲ್ಲ ಸರ್. ಮತ್ತೆ ದುಡ್ಡು ನಾಳೆ ಬೇಕಾದ್ರೂ ಸಂಪಾದಿಸ್ಬೋದು, ಹೆಸ್ರನ್ನ ಕಾಪಾಡ್ಕೋಬೇಕು ಸರ್ ಫಸ್ಟ್. ನಿಜ ಹೇಳಿದ್ರಿ. ಯಾವತ್ತಾದ್ರೂ ರಜಾ ಇದೆಯಾ ಸರ್? ಇಲ್ಲ, ದೊಡ್ಡಬಳ್ಳಾಪುರದಲ್ಲಿ ಕೊನೆ ಬುಧವಾರ ರಜಾ ಇರುತ್ತೆ. ನಾವು ಎಲ್ಲನ ಊರುಗಳ ಕಡೆ ಹೋಗಬೇಕು, ಸೊಸೆ ಮನೆ ಕಡೆ ಎಲ್ಲನ ಹೋಗಬೇಕು ಅಂದಾಗ ರಜಾ ಮಾಡ್ಕೋತೀವಿ. ಯಾವ್ದಾನ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ. ಇಲ್ಲಾಂದರೆ ನಾವೆಲ್ಲ 365 ದಿವಸದಲ್ಲೂ ಹೋಟ್ಲಿರುತ್ತೆ ಸರ್. ಟೈಮಿಂಗ್ ಏನಿದೆ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7, ಆಫ್ಟರ್ನೂನ್ 4 ಅಲ್ಲಿವರೆಗೆ ಇರುತ್ತೆ. ನೈಟ್ ಇಲ್ಲ? ನೈಟ್ ಬಂದು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಸಂಜೆ 6ರಿಂದ 9ರವರೆಗೂ ಇರುತ್ತೆ. ಅಲ್ಲಿ ಬೋರ್ಡ್ ಹಾಕಿದ್ರಿ ನೋಡಿದೆ. ಮತ್ತೆ ಸಂಜೆ ಅವಾಗ ಏನು ಕೊಡ್ತೀರಿ ಸರ್? ಇಡ್ಲಿ ಉಪ್ಪಿಟ್ಟು ಪಲಾವೇ ಸರ್. ಅವಾಗ ರೆಸ್ಟೇ ಇಲ್ದಂಗೆ ಆಯ್ತಲ್ರಿ? ಇಲ್ಲ, ಅದು ಮನೇನೂ ಇದೆ ಅಲ್ವಾ ಸರ್, ಇಲ್ಲೇ ಇರ್ತೀವಿ. ಮತ್ತೆ ಸಂಜೆ ಸರಿ, ಮತ್ತೆ ನಾಳೆ ರೆಡಿ ಮಾಡ್ಕೋಬೇಕು. ನೈಟ್ ಹೋಟ್ಲು, ಯಪ್ಪ ನಿಮ್ಮನ್ನ ನೋಡಿ ಅದು ಎಷ್ಟು ದುಡಿತೀರಿ ಅಂತ. ದುಡಿಯೋದು ಅಂತಲ್ಲ ಸರ್, ಕೆಲಸ ಮಾಡ್ತೀವಿ ಅಂತ ಹೇಳಿ ಅಷ್ಟೇ. ಅದು ದುಡಿಯೋದು ಅಂತಲ್ಲ ಪದ, ಅದು ಕೆಲಸ ಮಾಡ್ತೀವಿ ಅಂತ. ನಮ್ಮ ಮೈಗೆ ಅದೇ ಹೇಳಿದ್ನಲ್ಲ, ರೆಸ್ಟ್ ತೊಗೊಂಡ್ರೆ ಮೈ ಭಾರ ಬಂದ್ಬಿಡ್ತೈತೆ ಇವಾಗಿರೋ ಸೈಜ್ಗೆ. ಇವಾಗಿರೋ ಸೈಜ್ ನಿಜವಾಗೂ ಸರ್. ಈಗಲೇ ದಪ್ಪ ಇದ್ದೀನಿ, ಇನ್ನೂ ಕೆಲಸ ಮಾಡಿಲ್ಲ ಅಂದರೆ ಇನ್ನೂ ದಪ್ಪ ಆಗ್ಬಿಡ್ತೀನಿ. ಆಮೇಲೆ ಸಪ್ರೇಟಾಗಿ ಜಿಮ್ಮಿಗೆ ಹೋಗ್ಬೇಕಾಗುತ್ತೆ, ಎಕ್ಸಸೈಸ್ ಮಾಡಿ ಮೈ ಕರಗ್ಸೋಕ್ಕೆ. ಕೆಲಸ ಮಾಡಿದ್ರೆ ಅದು ಬೇಕಾಗಲ್ಲ. ಈ ಮುಂದಿನ ಗುರಿ ಏನು? ದೊಡ್ಡ ಹೋಟ್ಲ್ ಮಾಡ್ಬೇಕಂತ ಏನಾದರೂ ಇದೆಯೇನು? ಅವೆಲ್ಲ ಏನೂ ಇಲ್ಲ ಸರ್. ಇದನ್ನೇ ಕಂಟಿನ್ಯೂಸ್ ಆಗಿ ಚಾಲು ಮಾಡ್ಕೊಂಡು ಹೋಗ್ಬೇಕು ಸಾಕು. ನನಗೆ ಇದರಲ್ಲೇ ತೃಪ್ತಿ ಇದೆ ಸರ್. ಅದೇ ಹೇಳಿದ್ನೆ, ಇದರಲ್ಲೇ ತೃಪ್ತಿ ಇದೆ ನಮಗೆ ಸಾಕು. ಈ ಅಂಗಡಿ ನಮ್ಗೇನು ಸಂಪಾದನೆ ದೇವ್ರು ಕೊಟ್ಟವನು ಅಷ್ಟೇ ಸಾಕು ಸರ್. ಇನ್ನೆಲ್ಲ ದೊಡ್ಡದು ಮಾಡಬೇಕು ಅನ್ನೋ ಆಸೆಗಳಿಲ್ಲ. ಮಕ್ಕಳೇನ ನಾವು ಮುಂದಕ್ಕೆ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಆದರೆ ನಮ್ಮ ಕೈಲಾದರೂ ಸಪೋರ್ಟ್ ಮಾಡ್ತೀವಿ ಅಷ್ಟೆ. ನಾವಂತೂ ಇನ್ನೇನು ಮುದ್ದಕ್ಕೆ ದೊಡ್ಡ ಅಂಗಡಿ ಎಲ್ಲ ಮಾಡಲ್ಲ ಸರ್. ಮಾಡಲ್ಲ. ಓಕೆ.
ಇದನ್ನೇ ಆದಷ್ಟು ಹೋಟ್ಲು ರಜೆ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಹೊಟ್ಟೆ ಹಸ್ಕೊಂಡು ನಮ್ಮ ಬಾಕ್ಲು ಹುಡ್ಕೊಂಡು ಬರೋರಿಗೆ ಊಟ ಕೊಟ್ಟು ಕಳಿಸ್ಬೇಕು. ಇದನ್ನೇ ತೃಪ್ತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಿನ್ನೋರು ತೃಪ್ತಿಯಾಗಿ ತಿಂದು ಹೋಗ್ಬೇಕು ಅಂತ. ಅದ್ಭುತ. ಅದ್ರ ಜೊತೆಗೆ ಮತ್ತೇನೇನು ಸಿಗುತ್ತೆ? ಇಡ್ಲಿ, ಉಪ್ಪಿಟ್ಟು, ಚಿತ್ರಾನ್ನ, ಟೊಮೆಟೊ ಬಾತ್, ಪಲಾವ್ 5 ಐಟಮ್ ಟಿಫನಿಗೆ ಸಿಗುತ್ತೆ ಸರ್. ಮಧ್ಯಾಹ್ನ ಪಲಾವು, ಮುದ್ದೆ, ಅನ್ನ, ಸಾಂಬಾರು. ಎಷ್ಟು ರೇಟ್? ರಸಮ್ ಸರ್ ಇವಾಗ 40 ರೂಪಾಯಿ ಸರ್. ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ 1 ಪ್ಲೇಟ್ ತಿಂಡಿ ಬೆಲೆ 40 ರೂಪಾಯಿ. ಇಡ್ಲಿ ಎಷ್ಟು ಕೊಡ್ತೀರಿ? 4 ಇಡ್ಲಿ 40 ರೂಪಾಯಿ. ತಟ್ಟೆ ಇಡ್ಲಿ ಆದರೆ 2 ಇಡ್ಲಿ 40 ರೂಪಾಯಿ. ಯಾವುದೇ ಒಂದು ಪ್ಲೇಟ್ ರೈಸ್ ತೊಗೊಂಡ್ರೆ 40 ರೂಪಾಯಿ. ಹಾಫ್ ಪ್ಲೇಟ್ ತೊಗೊಂಡ್ರೆ 25 ರುಪೀಸ್. ಸ್ಕೂಲ್ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಬರ್ತಾರೆ, ಅರ್ಧ ಸಾಕು ಆಂಟಿ ಅಂತಾರೆ. ಒಬ್ಬೊಬ್ರಿಗೆ 1 ಪ್ಲೇಟ್ ತುಂಬ ಬಿಸಿಲಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರಿಗೆ 1 ತಿಂದರೂ ಸಾಕಾಗಲ್ಲ, ಅವ್ರು ಇನ್ನೂ ಅರ್ಧ ತೊಗೋತಾರೆ. ಸೊ ಅರ್ಧನೂ ಕೊಡ್ತೀವಿ. ಕೆಲವೊಂದು ಹೋಟ್ಲುಗಳಲ್ಲಿ ಅರ್ಧ ಕೊಡಲ್ಲ, ನಾವೆಲ್ಲ ಅರ್ಧ ಪ್ಲೇಟ್ ತಿಂಡಿನೂ ಕೊಡ್ತೀರಿ ಸರ್. ಒಟ್ಟಿನಲ್ಲಿ ಬಂದರೆ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ ಇಲ್ಲಿಂದ. ಹೌದು ಸರ್. ಅದು ಇಷ್ಟು ದಿನವೂ 35 ಇದ್ದಿದ್ದು, ಈಗ ಸ್ವಲ್ಪ ದಿನಸಿ ರೇಟು, ರೇಷನ್ನು ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ 40 ಮಾಡಿದ್ದೀವಿ. ಮೊನ್ನೆ ಸೆಪ್ಟೆಂಬರ್ 1ನೇ ತಾರೀಕಿಂದ 40. ವರ್ತಿದೆ ಬಿಡಿ. ಅದು ದೊಡ್ಡವ್ರ ಮನೆತನದಲ್ಲಿ 40 ರೂಪಾಯಿ ಕೊಟ್ಟು ಒಂದು ತಿಂದೋಗೋದಿಲ್ಲ, ಅದು ಭಾಳ ಖುಷಿ ಇದೆ. ಖುಷಿ ಆಯ್ತಾ ನಿಮಗೆ? ಸಡನ್ನಾಗಿ ಬಂದೆ, ಕ್ಯಾಮ್ರಾ ಹಿಡಿದೆ, ಬಂದೆ, ಇದೇನಪ್ಪ ಇವರು? ಖುಷಿ ಅನ್ನೋದಕ್ಕಿಂತ ಮತ್ತು ಪಾಪ ಎಲ್ಲರೂ ಬಂದು ಅದನ್ನೇ ಮತ್ತೆ ವಿಡಿಯೋ ಮಾಡ್ತಾರಲ್ಲ. ಈಗ ನಿಮ್ಮ ಚಾನಲಲ್ಲೂ ನೀವು ಬಿಡುಗಡೆ ಮಾಡಿದ್ರೆ ಏನಕ್ಕೆ ಮಾಡ್ತೀರಾ? 4 ಜನ ನೋಡಬೇಕು ನಮ್ಮ ಚಾನಲ್ಲು ಅಂತ ನೀವು ಅಂದ್ಕೊಂಡು ಮಾಡ್ತೀರಾ ವಿಡಿಯೋ. ನಿಮ್ಗೆ ಅದರಲ್ಲಿ ಇನ್ಕಮ್ ಇದೆ, ಜಾಸ್ತಿ ಜನ ನೋಡಿದಾಗ ನಿಮಗೆ ಪ್ರಾಫಿಟ್ಟು. ಸೊ ಬರೋರೆಲ್ಲ ಪಾಪ ಮತ್ತೆ ಅದೇ ವಿಡಿಯೋ ಮಾಡ್ತಾರಲ್ಲ, ಹೊಸದೇನು ಇರಲ್ಲ, ಇವ್ರು ಬಂದು ಮಾಡ್ತಾರಿಯೇ. ನಾನೇನಿಲ್ಲ, ಅದೇ ಹೇಳ್ತೀನಿ, ಅದೇ ಪಲಾವು, ಅದೇ ಇಡ್ಲಿ, ಅದೇ ಚಿತ್ರಾನ್ನ ಅಂತಲೇ ಹೇಳ್ತೀನಿ. ಮತ್ತು ನಿಮ್ಮ ವಿಡಿಯೋ ಮಾಡಿದಾಗ ನಿಮ್ಮ ಚಾನಲ್ ನೋಡ್ಬೇಕಲ್ಲ. ಈಗ ನಾವು ಯೂಟ್ಯೂಬರ್ಸ್ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆಯಾ ಇಲ್ವಾ? ಸರ್ ಆಗಿದೆ, ಬರ್ತಾರೆ, ಬೆಂಗಳೂರಿಂದ ಎಲ್ಲನೂ ಬರ್ತಾರೆ. ನಮ್ಮ ಉದ್ದೇಶ ಏನಂದರೆ ಯಾವ್ದು ವಿಡಿಯೋ ನೋಡಿದ್ರು ಬರ್ತಾರೆ ಅಂತ ಅಲ್ಲ. ನಾವು ಬಂದಿದ್ದ ಉದ್ದೇಶ ಹೋಟೆಲ್ ಪರಂಪರೆ ಉಳಿಸ್ತಾ ಇದ್ದೀವಿ ನಾವು, ತಿಂಡಿ ಅಲ್ಲ. ನನ್ನ ಚಾನಲಲ್ಲಿ ಬರೀ ತಿಂಡಿಗೆ ಮಹತ್ವ ಕೊಡಲ್ಲ ನಾವು. ನೀವು ಬೆಳೆದು ಬಂದ ದಾರಿ, ನಿಮ್ಮ ತಾತ ಇದ್ರಲ್ಲ ನೆನೆಸ್ಕೊಂಡ್ರಲ್ಲ, ನಿಮ್ಮ ತಾಯಿ ನೆನೆಸ್ಕೊಂಡ್ರಲ್ಲ, ಅದು ದಾಖಲೆ. ನಿಮ್ಮ ತಿಂಡಿ ಅಲ್ಲ. ನಿಮ್ಮ ತಿಂಡಿ ದುಡ್ಡು ಕೊಟ್ಟರೆ ಹೆಚ್ಚು ಕಡಿಮೆ ಎಲ್ಲ ಕಡೆ ಸಿಗ್ತದೆ. ಈ ಕತೆ ಎಲ್ಲಿಂದ ತರಲಿ ನಾನು ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಮಾಡಿರೋದು ನಿಮ್ಮ ಪಲಾವಿಗೋಸ್ಕರ ಅಲ್ಲ, ನಿಮ್ಮ ಯಾವುದಕ್ಕೋಸ್ಕರನೂ ಅಲ್ಲ. ಆಮೇಲೆ ನಿಮ್ಮನ್ನು ನೋಡಿ ಯಾವುದೋ ಒಂದು ಹೆಣ್ಮಗಳು ಧೈರ್ಯ ತಂದ್ಕೊಂಡು ಜೀವನದಲ್ಲಿ ಒಬ್ಬರು ಮುಂದೆ ಬರ್ತಾರಲ್ಲ, ಹೌದು ಸರ್, ಅದು ನಮ್ಮ ಗುರಿಯಾಗಿತ್ತು. ಅದನ್ನು ನಿಮ್ಮ ಹತ್ರ ಮಾತಾಡ್ಸಿದೆ ಅಷ್ಟೇ ಹೊರತಾಗಿ ಈಗಲೂ ಹೇಳಿ ನೀವು ಮಾತಾಡಿದ್ದು ಹಾಕ್ಬೇಕಂದ್ರೆ ಹಾಕ್ತೀನಿ, ಇಲ್ಲ ವಿಡಿಯೋನೇ ಬೇಡ ಅಂದರೆ ವಿಡಿಯೋನೇ ಹಾಕಲ್ಲ. ನಾನು ಇಷ್ಟೊತ್ತು ನೀವು ಮಾತಾಡಿದ ಜೊತೆ ಖುಷಿ ಇದೆ ನನಗೆ. ವಿಡಿಯೋನೇ ಹಾಕ್ಬೇಕಂತ ಏನಿಲ್ಲ ಅದು ಸರ್. ಮತ್ತೆ ಹಂಗಂದ್ರೆ ದಯವಿಟ್ಟು ಹಾಕ್ಬೇಡಿ ಅಂತಾನೆ ನಾನು ಕೇಳೋದು. ಹಾಕ್ಬೇಡಿ ಅಂತಾನೆ ನಾನು ಕೇಳ್ತೀನಿ. ಯಾಕೆ ಅಂದರೆ ನನ್ನ ಮಾತಿಂದ ಯಾರಿಗೂ ಏನು ನಾನು ನೋವು ಮಾಡಿಲ್ಲ, ಬಟ್ ಆದರೂ ನೋವು ಆಗಬಾರ್ದು. ಮೇಡಮ್ ಅವರು ಮಾತಾಡಲ್ಲ ಅಂತೇಳಿ ಇಷ್ಟೊತ್ತು ಮಾತಾಡಿದ್ದಾರೆ ವೀಕ್ಷಕರೇ. ಅದ್ಭುತವಾಯಿತು, ನನಗಂತೂ ಖುಷಿಯಾಗಿತ್ತು. ಆ್ಯಕ್ಚುಲಿ ಬೇಡ ಬಿಡಪ್ಪ, ಏನಕ್ಕೆ ನಮ್ಮದು ವಿಡಿಯೋ ಬೇಕಾದಷ್ಟು ಜನ ಮಾಡವ್ರೆ ಅಂತ ಕೂಡ ಹೇಳ್ತಿದ್ರು. ಪ್ರಚಾರ ಬೇಕೇ ಆಗಿಲ್ಲ ಅಲ್ವಾ ನಿಮಗೆ? ಬೇಕಾಗಿಲ್ಲ ಸರ್. ಇರೋ ಜನ ಸುಧಾರಿಸಿದ್ರೆ ಸಾಕಾಗಿದೆ. ಎಲ್ಲ ಹೋಟ್ಲ್ಗಳು ಹಿಂಗೆ ಬೆಳಿಬೇಕು, ಅದು ನನ್ನ ಆಸೆ. ಎಲ್ಲ ಹೋಟ್ಲ್ಗಳು ಹಿಂಗೆ ಬೆಳಿಬೇಕು ಅಲ್ವಾ? ನೀವು ನಾನು ಬಂದರೂ ಖರ್ಚಾಗಿದೆ. ನಿಮ್ಮ ತಾತ ಅವ್ರಿಗೆಲ್ಲ ಯೂಟ್ಯೂಬೇ ಇರಲಿಲ್ಲ, ಮತ್ತು ಅವ್ರು ಹೆಂಗೆ ಮಾಡಿದ್ರು ಅಲ್ವಾ? ಗ್ರೇಟ್, ಅವರೆಲ್ಲ ಗ್ರೇಟ್ ಸರ್. ನನ್ನದೇ ನಮ್ಮ ತಾತ, ನಮ್ಮ ತಾಯಿ ಅವರೆಲ್ಲ ನಿಜವಾಗೂ ಅವರು ಅದ್ಭುತ ಅಂತಲೇ ಹೇಳಬೇಕು. ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿ ನಾವು ಹೆಮ್ಮೆ ಪಡ್ತೀವಿ. ನೋಡ್ದಾ? ಅದಕ್ಕೆ ಡಿಜಿಟಲ್ ಮಾಧ್ಯಮ ಇವತ್ತು ಬಂದಿದ್ದು, ಯೂಟ್ಯೂಬ್ ಇವತ್ತು ಬಂದಿದ್ದು, ಇದು ನಂಬಿ ಅಥವಾ ಇದು ಇರೋದರಿಂದ ಬಿಸ್ನೆಸ್ ನಡೆಯುತ್ತೆ ಅನ್ನೋದು ಸುಳ್ಳು. ನಿಮ್ಮ ಶ್ರಮ ಇದೆಯಲ್ಲ, ನಿಮ್ಮ ಶ್ರಮ, ನಿಮ್ಮ ಪ್ರೀತಿ, ನಿಮ್ಮ ಅಡುಗೆ ಮೇಲಿನ ಪ್ರೀತಿ, ಅದು ಕೊನೆವರೆಗೆ ನಿಮ್ಮನ್ನು ಕಾಪಾಡುತ್ತೆ. ನೋಡಿ, ದೊಡ್ಡಬಳ್ಳಾಪುರದಲ್ಲಿ ಬೇಕಾದಷ್ಟು ಹೋಟ್ಲ್ಗಳಿದೆ. ಇದು ಯಾವುದೋ ಒಂದು ದೇವಸ್ಥಾನದ ಮೂಲೆಯಲ್ಲಿ ಇದ್ದರೂ ಕೂಡ ಹುಡುಕೊಂಡು ಬಂದು ಜನ ತಿಂತಾರೆ ಅಂದರೆ ಈ ಅಮ್ಮನ ಕೈ ರುಚಿ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ಭಾಳ ಇಂಪಾರ್ಟೆಂಟು. ಅದನ್ನು ನೋಡಿ, ಇವ್ರನ್ನ ನೋಡಿ ಕಲೀರಿ ಸರ್. ವ್ಯವಹಾರಸ್ಥರಿಗೆ ಬಂಡವಾಳನೇ ಮಾತೆ ಸರ್. ಮಾತಾಡಿಲ್ಲ ಅಂದ್ರೆ ಹೆಂಗ್ ಸರ್? ಮಾತಾಡ್ಲೇಬೇಕು. ಅಣ್ಣ ಬಾ ಅನ್ಬೇಕು, ಅಪ್ಪ ಬಾ ಅನ್ಬೇಕು. ಏನು ಕೊಡ್ಲಿ, ಇನ್ನೊಂದು ಸ್ವಲ್ಪ ತಿಂದು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬೇಕು. ಮತ್ತು ನಾವು ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋದು ಅಂತಲ್ಲ. ಮತ್ತು ಇವಾಗ ನಮ್ಮ ಅಂಗಡಿಯಲ್ಲಿ ಇವಾಗ ತಿನ್ನೋ ನಮ್ಮ ಅಂಗಡಿಯಲ್ಲಿ ಏನು ಸ್ಪೆಷಲಾಗಿ ಸಿಗುತ್ತೆ ಅಂತ ಹೇಳಿ ಕೊಡಬೇಕು ಜನಗಳಿಗೆ, ಅವಾಗ ತಿಂತಾರೆ. ಓ ಪರವಾಗಿಲ್ಲ, ಇವ್ರು ಮೇಡಮ್ನವ್ರು ಚೆನ್ನಾಗಿ ಬಡಿಸ್ತಾರೆ, ಇನ್ನೊಂದು ಅರ್ಧ ಪ್ಲೇಟ್ ಕೊಡಿ ಅಂತ ತಿಂತಾರೆ. ನಾವು ಮಾತೇ ಆಡಲಿಲ್ಲ ಅಂದರೆ ಆವಮ್ಮ ಅಂತಿತ್ತಪ್ಪ, ಯಾರು ಹೋಗ್ತಾರೆ ಅವ್ರ ಅಂಗಡಿಗೆ ಅಂತಾರೆ.
ಗೊತ್ತಾಯ್ತಾ ಸೀಕ್ರೆಟ್? ದಯವಿಟ್ಟು ಇದನ್ನು ಪಾಲಿಸಿ. ನಿಮ್ಮ ಅಂಗಡಿನೂ ಸೂಪರ್ ಆಗಿರುತ್ತೆ, ವ್ಯಾಪಾರ ಸೂಪರ್ ಆಗಿರುತ್ತೆ. ಆಮೇಲೆ 24 ಗಂಟೆ ದುಡಿಮೆ ಅಲ್ಲದು, ಕೆಲಸ ಮಾಡ್ತಿರ್ಬೇಕು ಅಂತ ಹೇಳಿದ್ದಾರೆ ಮೇಡಮ್ಮು. ಕೆಲಸ ಮಾಡ್ತಾಯಿರಿ, ಚೆನ್ನಾಗಿರಿ. ನನಗಂತೂ ದೊಡ್ಡಬಳ್ಳಾಪುರಕ್ಕೆ ಬಂದು ಈ ಹೋಟ್ಲ್ ಮಾಡಿದ್ದು ಭಾಳ ಖುಷಿ ಆಯಿತು. ಅಮ್ಮನ ಜೊತೆಗೆ ಮಾತಾಡಿದ್ದಂತೂ ಇನ್ನೂ ಅದ್ಭುತವಾಗಿತ್ತು. ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಮಲ್ಲಿ ಹೋಟ್ಲು ಅಡ್ರೆಸ್ ಹೇಳ್ಬಿಡಿ ಮೇಡಮ್. ದೊಡ್ಡಬಳ್ಳಾಪುರ ಕೊಂಗಡಿಯಪ್ಪ ಮುಖ್ಯ ರಸ್ತೆ, ಬಿಹೈಂಡ್ ನಗರೇಶ್ವರ ಟೆಂಪಲ್, ನಗರೇಶ್ವರ ದೇವಸ್ಥಾನದ ಹಿಂಭಾಗ, ಮಲ್ಲಿ ಟಿಫನ್ ರೂಮ್. ಮಲ್ಲಿ ಟಿಫನ್ ರೂಮ್ ಇಷ್ಟು ಹೇಳ್ರಿ, ಬನ್ನಿರಿ. ಮಸ್ತಾಗಿರುತ್ತೆ. ಮಧ್ಯಾಹ್ನ ಊಟ ಸಿಗುತ್ತೆ, ಬೆಳಗ್ಗೆ ಅದ್ಭುತವಾದ ಪಲಾವ್ ಸಿಗುತ್ತೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ, ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೆ. ಮೇಡಮ್ ನಮಸ್ತೆ ನಮಸ್ತೆ.